ಆತ್ಮೇರೆ ನಮ್ಮ ಆಲೇಟಿ ಗ್ರಾಮದಲ್ಲಿ ಇರುವಂಥ ಪ್ರತಿಷ್ಠಿತ ಒಂದು ಮೊರಂಗಲ್ಲು ಮನೆತನದ ಆ ಒಂದು ಬಂಟ ಸಮುದಾಯಕ್ಕೆ ಸೇರಿದಂಥ ಮನೆತನದ ಒಂದು ಭಾಳಷ್ಟು ವರ್ಷಗಳ ಇತಿಹಾಸವಿರುವಂಥ ಒಂದು ಗುತ್ತಿನ ಮನೆ ಇದೆ. ಆ ಗುತ್ತಿನ ಮನೆಗೆ ಭಾಳಷ್ಟು ವಿಶೇಷತೆ ಕೂಡ ಇದೆ. ಸೊ ಈ ಮನೆಯಲ್ಲಿ ಅಂದರೆ ಈಗ ನಾನು ತೋರಿಸಿದಂಥ ಮನೆಯಲ್ಲೇ ಹುಟ್ಟಿ ಬೆಳೆದು ನಂತರದ ದಿನಗಳಲ್ಲಿ ವಿದ್ಯಾಭ್ಯಾಸದ ನಂತರ ಉದ್ಯೋಗ ನಿಮಿತ್ತ ದೂರದ ಬೆಂಗಳೂರಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಉದ್ಯೋಗವನ್ನು ಮಾಡ್ತಾರೆ. ತದನಂತರ ಅಲ್ಲಿ ಉದ್ಯೋಗದ ಜೊತೆಯಲ್ಲಿ ಅಲ್ಲಿಯೇ ಸಾಮಾಜಿಕವಾಗಿ ತೊಡಗಿಸಿಕೊಂಡು ಪತ್ತಿನ ಸಹಕಾರಿ ಸಂಘದ ಒಬ್ಬ ಅಧ್ಯಕ್ಷರಾಗಿ ಕೂಡ ಕಳೆದ ಹಲವಾರು ವರ್ಷಗಳಿಂದ ಸಮಾಜ ಸೇವೆಯನ್ನು ಕೂಡ ಮಾಡಿಕೊಂಡು ಬರುವವರು. ನಂತರದ ದಿನಗಳಲ್ಲಿ ಈ ಒಂದು ಗುತ್ತಿನ ಮನೆ ಅಂದರೆ ಮೊರಂಗಲ್ಲು ಕುಟುಂಬದ ಈ ಒಂದು ತರಬಾಡು ಮನೆಗೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ದೈವಾರಾಧನೆ ಕೂಡ ಇದೆ. ಆ ದೈವಾರಾಧನೆಗೆ ಸಂಬಂಧಪಟ್ಟಂತೆ ಈ ಒಂದು ಮನೆಯ ಪಕ್ಕದಲ್ಲೇ ಒಂದು ದೈವಸ್ಥಾನ ಕೂಡ ಇತ್ತು. ಬಟ್ ಅದು ಅಜೀರ್ಣಾವಸ್ಥೆಯಲ್ಲಿತ್ತು. ಇದನ್ನು ಕಂಡಂಥ ಈ ಮನೆಯ ಯಜಮಾನರು ಅಂತ ಹೇಳ್ಬೋದು. ಈಗ ಪ್ರಸ್ತುತ ಯಜಮಾನರಾಗಿದ್ದಾರೆ. ಅಂದರೆ ಈ ಗುತ್ತಿನ ಮನೆಯ ಒಬ್ಬ ಗುರುಕಾರರು ಅಂತ ತುಳು ಭಾಷೆಯಲ್ಲಿ ಹೇಳುವುದಿದ್ದರೆ ಗುರಿಕಾರ್ಮೆಯನ್ನು ವಹಿಸಿಕೊಂಡವರು ಅಂತ ಹೇಳುವರು. ಸೊ ಅದನ್ನು ಆ ಒಂದು ದೈವಸ್ಥಾನ ಅಜೀರ್ಣಾವಸ್ಥೆಯಲ್ಲಿದ್ದಂಥ ದೈವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವಂಥ ಒಂದು ಪಣವನ್ನು ತೊಟ್ಟು ಅದನ್ನು ಜೀರ್ಣೋದ್ಧಾರ ಮಾಡ್ತಾರೆ. ತದನಂತರ ಬ್ರಹ್ಮಕಲಶೋತ್ಸವ ನಡೀತದೆ. ನಿರಂತರವಾಗಿ ಈಗ ಪ್ರತಿ ವರ್ಷ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಸೇವೆಗಳು ಪರ್ವಕಾಲಗಳಲ್ಲಿ ನಡೀತದೆ. ಹಾಗೆಯೇ ದೈವದ ನೇಮೋತ್ಸವ ಕೂಡ ಭಾಳಷ್ಟು ವಿಜೃಂಭಣೆಯಿಂದ ಊರೇ ಸೇರಿಕೊಂಡು ಆಚರಿಸಿಕೊಂಡು ಬಂದಂಥ ಒಂದು ಪದ್ಧತಿಯನ್ನು ಕೂಡ ಅನುಸರಿಸಿಕೊಂಡು ಬಂದವರು. ಸೊ ಇವತ್ತು ನಮ್ಮ ಜೊತೆ ಈ ಮನೆಯ ಬಗ್ಗೆ, ಈ ಮನೆಯ ವಿಶೇಷತೆಯ ಬಗ್ಗೆ, ಈ ಮನೆಯ ಒಂದು ನಿರ್ಮಾಣಕ್ಕೆ ಯಾರೆಲ್ಲ ಶ್ರಮಪಟ್ಟಿದ್ದಾರೆ ಅಂತ ಹಿರಿಯರನ್ನು ನೆನೆಸ್ಕೊಳ್ಳಿಕ್ಕೆ ಮತ್ತು ಈ ಮನೆಯ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇರುವವರು ಶ್ರೀಯುತ ಗುರುಪ್ರಸಾದ್ ರೈ ಮೊರಂಗಲ್ಲು. ಬಹಳಷ್ಟು ವರ್ಷಗಳ ಒಂದು ಇತಿಹಾಸ ಇದೆ. ಸೊ ಈ ಮನೆಯಲ್ಲೇ ಹುಟ್ಟಿ ಬೆಳೆದಿದ್ದೀರಿ. ಈ ಮನೆಯ ಬಗ್ಗೆ, ಈ ಮನೆಯ ವಿಶೇಷತೆ ಬಗ್ಗೆ ಹೇಳೋದಿದ್ರೆ ಏನು ಹೇಳ್ತೀರಂತ ಹೇಳೋದು? ನಮಗೆ ತಿಳಿದ ಹಾಗೆ ಸುಮಾರು ಒಂದು 400 ವರ್ಷಕ್ಕೂ ಹೆಚ್ಚು ಈ ಮನೆಗೆ ಹಿಂದೆ ಕಟ್ಟಿದ್ದಾರೆ ಎಂದು ನಮಗೆ ಅಂದರೆ ನಮ್ಮ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಿದೆ. ಆ ಟೈಮಲ್ಲಿ ಅದರಲ್ಲಿ ಈ ಮನೆ ನಮ್ಮ ಆಲೇಟಿ ಗ್ರಾಮದಲ್ಲಿ ಒಂದು ಬಂಟ ಸಮಾಜದ ಮನೆ. ಆದರೆ ನಮ್ಮಲ್ಲಿ ಗೌಡ ಸಮಾಜದವರು ಆಲೇಟಿ ಗ್ರಾಮದಲ್ಲಿ ಜಾಸ್ತಿ ಇದ್ದರು. ನಮಗೆ ಬಾಂಧವ್ಯ ಇದೆ. ನಮ್ಮ ಇಲ್ಲಿಯ ಕೊಡೆಕಲ್ಲು, ಗೂತಕಲ್ಲು ಹಾಗೆ ಕುಂಚಡ್ಕ ಹೀಗೆ ಎಲ್ಲ ಮನೆಗಳಿಗೂ ಹಿಂದಿನಿಂದಲೂ ಒಂದು ವಿಷಯಗಳಲ್ಲೂ ಒಂದು ಕಾಂಟ್ಯಾಕ್ಟ್ಗಳಿದೆ, ಅಂದರೆ ಸಂಬಂಧಗಳಿದೆ ನಮ್ಮ ಇದಕ್ಕೆ. ಮುಖ್ಯವಾಗಿ ಹೇಳುವುದಿದ್ದರೆ ನಮ್ಮ ಈ ದೇವಸ್ಥಾನ ಮೊರಂಗಲ್ಲು ಶ್ರೀ ಧೂಮಾವತಿ ಅದೊಂದು 2008ರಲ್ಲಿ ನಾವು ಬ್ರಹ್ಮಕಲಶ ಮಾಡಿದ್ದೀವಿ. ನಮ್ಮ ಮೊರಂಗಲ್ಲು ಕುಟುಂಬದವರು ತುಂಬ ಕಡಿಮೆ ಮನೆಯದವರು. ಈ ಗ್ರಾಮದವರು ಎಲ್ಲರೂ ಸೇರಿ ಶ್ರಮದಾನ ಮಾಡಿ ನಮಗೆ ಧನ ಸಹಾಯ ಮಾಡಿ ಆ ದೇವಸ್ಥಾನವನ್ನು ಭಾಳ ಚೆನ್ನಾಗಿ ಕಟ್ಟಿ ಆನಂತರ ಊರೇ ಸೇರಿ ಬ್ರಹ್ಮಕಲಶ ಮಾಡಿ ಅದೊಂದು ಆ ಬ್ರಹ್ಮಕಲಶ ವೈಭವ ಒಂದು ಚಾರಿತ್ರಿಕವಾಗಿ ಉಳಿದಿದೆ, ಮೊರಂಗಲ್ದ ಬ್ರಹ್ಮಕಲಶ ಅಂತ. ಹಾಗೆ ನಮ್ಮ ಧೂಮಾವತಿ, ಅದ್ರ ಜೊತೆ ಬಂಟ, ವರ್ಣರ ಪಂಜುರ್ಲಿ, ಕುಪ್ಪೆ ಪಂಜುರ್ಲಿ, ಜಾಗದ ಗುಳಿಗ, ಅಪ್ಪೆ ಪಾಷಾಣ ಮೂರ್ತಿ, ಈ ಥರ ನಾವು ಮೊದಲು 3 ವರ್ಷ ಕೋಲ ಕೊಟ್ಟಿವಿ. ಈಗ 3 ವರ್ಷಕ್ಕೆ ನಾವು ಕೋಲ ಕೊಡ್ತಾಯಿದ್ವಿ. ಇಲ್ಲಿ ವಿಶೇಷ ದೈವ ಅಂದರೆ ಮೂಕಾಂಬಿಕೆ ಗುಳಿಗ. ಹಾಗೆ ನಮ್ಮ ಈ ತರವಾಡು ಮನೆಗಳಲ್ಲಿ ಹಲವಾರು ನಮ್ಮ ಹಿರಿಯರು ಬಾಳಿ ಬದುಕಿದ್ದಾರೆ. ನಮಗೆ ಅಷ್ಟಮಂಗಲದ ಪ್ರಶ್ನೆ, ಯಾಕಂದರೆ ನಮ್ಮಲ್ಲಿ ನಮ್ಮಿಂದ ಹಿರಿಯರು ಇರುವಂಥವ್ರು ಕಡಿಮೆ. ನಮಗೆ ಅಷ್ಟಮಂಗಲದ ಪ್ರಶ್ನೆಯಲ್ಲಿ ಕಂಡುಬಂದಂತೆ ಕೆಲವರ ನಾವು ಇಲ್ಲಿ ಅವ್ರನ್ನ ಜ್ಞಾಪಕ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಇವತ್ತಿನ ಈ ನಾವು ಕಾರ್ಯಕ್ರಮ ಅಂದರೆ ನಾವು ಜೂನ್ 2ಕ್ಕೆ ಇಲ್ಲಿ ಅನುಜ್ಞಾ ಕೆಲಸ ಮಾಡಿ ಈ ಮನೆಯನ್ನು ನಾವು ಕೆಡವಿ ಇಲ್ಲಿ ನಾವು ಒಂದು ಹೊಸ ಮನೆ ಅಂದರೆ ಇದೇ ರೀತಿಯ ಒಂದು ಹೊಸ ಮನೆ ಕಟ್ಟಲಿಕ್ಕೆ ಕುಟುಂಬದವರು ಮುಂದಾಗಿದ್ದೇವೆ. ಮುಖ್ಯವಾಗಿ ನಮಗೆ ತಿಳಿದಾಗಿ ನಮ್ಮ ಹಿಂದಿನವರು ದಾಸಪ್ಪರೈ, ಅಕ್ಕು ಹೆಂಗ್ಸು, ಮಾಯಲಪ್ಪರೈ, ಬಂಡಾರಜ್ಜ ಯಾನೆ ಚಿಕ್ಕಪ್ಪರೈ, ಹಾಗೆ ಚೌಮಕ ಹೆಂಗ್ಸು, ಪರಮೇಶ್ವರಿ, ಆನಂತರ ಹುಕ್ರಪ್ಪ, ಅಕ್ಕು ಹೆಂಗ್ಸು, ಮೊರಂಗಲ್ಲು ದಾಸಪ್ಪರೈ ಮತ್ತು ಅವರ ಮಗ ಮೊರಂಗಲ್ಲು ಹುಕ್ರಪ್ಪರೈ, ಮೊರಂಗಲ್ಲು ಪರಮೇಶ್ವರ ರೈ, ಮೊರಂಗಲ್ಲು ಲಕ್ಷ್ಮೀ ರೈ ಮತ್ತು ಇನ್ನೊಂದು ಕವರನ ಮೊರಂಗಲ್ಲು ಸೀತಮ್ಮರೈ ಮತ್ತು ಐತಪ್ಪರೈ, ಮೊರಂಗಲ್ಲು ಕೊರಗಪ್ಪರೈ, ಮೊರಂಗಲ್ಲು ಪದ್ಮಾವತಿ ರೈ. ಹೀಗೆ ನಮ್ಮ ಹಿರಿಯರು ಇಲ್ಲಿ ನಮಗೆ ತಿಳಿದ ಹಾಗೆ ಬಂಡಾರಜ್ಜ ಯಾನೆ ಚಿಕ್ಕಪ್ಪರೈ ಅಂತ ವಾಸ ಮಾಡ್ಕೊಂಡಿದ್ರಂತೆ. ಹಾಗೆ ಮಾಯಿಲಪ್ಪರೈ ಅವರು, ಹಾಗೆ ನಮ್ಮ ಅಜ್ಜಿಯಂದ್ರ ಚೌಮಕ್ಕ, ಅಕ್ಕು ಹೆಂಗ್ಸು ಎಲ್ಲ ಈ ಮನೆಯಲ್ಲಿ ವಾಸವಾಗಿದ್ದರು ಅಂತ ನಮಗೆ ಅಷ್ಟಮಂಗಲ ಪ್ರಕಾರ ಗೊತ್ತಾಯಿತು. ಇನ್ನೊಂದು ಕವರ್ನ ನಮಗೆ ನಮ್ಮ ಅಜ್ಜಿಯವರು ಪಾರ್ವತಿ, ಕುಕ್ಕೆತ್ತಿ, ಮೊರಂಗಲ್ಲು ಕೊರಗಪ್ಪರೈ, ಕುಪ್ಪಕ್ಕ, ಸೀತಮ್ಮ, ಗಿರಿಜಾ, ಪದ್ಮಾವತಿ, ಮೊರಂಗಲ್ಲು ಇವರೆಲ್ಲ ಈ ಕುಟುಂಬಕ್ಕೆ ಸಂಬಂಧಪಟ್ಟವರು. ನಮ್ಮ ಒಂದು ಕುಟುಂಬಕ್ಕೆ ಈ ಹಿಂದೆ ಇವರೆಲ್ಲ ನನಗೆ ತಿಳಿದ ಪ್ರಕಾರ ಮೊರಂಗಲ್ಲು ಹುಕ್ರಪ್ಪರೈಯವರು ಈ ಮನೆಯಲ್ಲಿ ವಾಸವಾಗಿ
ಇಲ್ಲಿ ಮುಳಿ ಹುಲ್ಲಿನ ಇದು ಮೇಲೆ ಇದು ಚಾವಣಿ ಇತ್ತು, ಅದಕ್ಕೆ ಹಂಚಿನ ಚಾವಣಿ ಹಾಕಿದರು. ಆನಂತರ ಸ್ವಲ್ಪ ಸಮಯದಲ್ಲಿ ಮೊರಂಗಲ್ಲು ಕೊರಗಪ್ಪರೆಯನ್ನು ಇಲ್ಲಿ ವಾಸವಾಗಿದ್ದರು. ನಂತರ ಮೊರಂಗಲ್ಲು ಪರಮೇಶ್ವರಿ ಮತ್ತು ಮೊರಂಗಲ್ಲು ಲಕ್ಷ್ಮೀ ರೈ ಈ ಮನೆಯಲ್ಲಿ ವಾಸವಾಗಿದ್ದರು. ಮತ್ತು ತದನಂತರ ನನ್ನ ತಂದೆಯವರಾದಂಥ ಕೋಡಿಬೈಲು ಪದ್ಮನಾಭ ರೈ ಮತ್ತು ಮೊರಂಗಲ್ಲು ಸುಮತಿ ರೈ ಅವರು ವಾಸ ಮಾಡಿಕೊಂಡು, ಅವರ ನಂತರ ಈಗ ಇಲ್ಲಿ ನನ್ನ ತಮ್ಮನ ಮಗ ಆಶಿಕ್ ರೈ ಮತ್ತು ಅವರ ಹೆಂಡತಿ ಇಲ್ಲಿ ವಾಸ ಮಾಡ್ಕೊಂಡು ಬಂದಿದ್ದಾರೆ. ನಾವು ಮತ್ತು ನನ್ನ ಸೊಸೆ ಆಶಿತಾ ಮತ್ತು ಪ್ರೀತಮ್ ಅವರು ಮತ್ತು ನಾನು ಎಲ್ಲ ಬೆಂಗಳೂರಲ್ಲಿ ಇರೋದರಿಂದ ಸದ್ಯಕ್ಕೆ ನನ್ನ ತಮ್ಮನ ಮಗ ವಾಸ ಮಾಡಿಕೊಂಡು ಬರ್ತಾಯಿದ್ದಾರೆ. ನಮ್ಮ ಈ ಕುಟುಂಬಕ್ಕೆ ಯಜಮಾನರಾಗಿ ಆರಂಭದಲ್ಲಿ ನಮ್ಮ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಮೊರಂಗಲ್ಲು ಸೀತಮ್ ರೈ ಮತ್ತು ಐತಪ್ ರೈ ಅವರ ಮಗನಾದಂಥ ಪದ್ಮನಾಭೈ ಅವರಿದ್ದರು. ಆನಂತರ ಮುಂಡಾಜೆ ಸರಸ್ವತಿ ರೈ ಅವರಿದ್ದರು. ಮತ್ತು ಈಗ ಮೊರಂಗಲ್ಲು ಪದ್ಮಾವತಿ ರೈ ಅವರ ಮಗ ಅಂತ ಉಮೇಶ ಶೆಟ್ಟಿ ಈ ಮನೆ ಈಗ ಸದ್ಯಕ್ಕೆ ಯಜಮಾನರಾಗಿದ್ದಾರೆ. ಸರ್, ಓಕೆ, ಈಗ ನಿಮ್ಮ ಜನನ ಈ ಮನೆಯಲ್ಲಿ ಆಗಿದೆ. ಹೌದೌದು. ನಂತರದ ದಿನಗಳಲ್ಲಿ ಅಂದರೆ ನಿಮ್ಮ ಬಾಲ್ಯದ ದಿನಗಳಿರ್ಬೋದು ಅಥವಾ ನಿಮ್ಮ ವಿದ್ಯಾಭ್ಯಾಸದ ಆ ಒಂದು ಶೈಕ್ಷಣಿಕ ಸಂದರ್ಭದಲ್ಲಿ ಈ ಮನೆಯಲ್ಲಿ ನಿಮ್ಮ ಒಡನಾಟ ಯಾವ ರೀತಿಯಾಗಿತ್ತು ಅಂತ ಹೇಳುವಂಥದ್ದು? ಈ ಮನೆಯಲ್ಲಿ ನಾನು, ನನ್ನ ಅಜ್ಜಿ ಮೊರಂಗಲ್ಲು ಪರಮೇಶ್ವರ ರೈಯರು ನಾವು ವಾಸವಾಗಿದ್ದೀವಿ. ಇಲ್ಲಿ ಪ್ರಧಾನ ಅಂದರೆ ನಮ್ಮ ಅಲೇಟಿ ಗ್ರಾಮಕ್ಕೆ ಯಾರಾದರೂ ಒಬ್ಬರು ಮೇಸ್ಟ್ರುಗಳು, ಗಾರ್ಡ್ಗಳು ಅಂದರೆ ಸರ್ಕಾರಿ ಉದ್ಯೋಗಸ್ಥರು ಬಂದರೆ ಇಲ್ಲಿ ವಿಶಾಲವಾದ ಮೇಲೆ ನಮ್ಮ ಉಪ್ಪರಿಗೆ ಮನೆ ಇತ್ತು. ಎಲ್ರಿಗೂ ನಾವು ಇಲ್ಲಿ ಆಶ್ರಯ ಕೊಟ್ಟು ಅವರಿಗೆ ಊಟ ಕೊಟ್ಟು ಅವರನ್ನು ನಾವು ಅಂದರೆ ಈ ಗ್ರಾಮಕ್ಕೆ ಬೇಕಾದವ್ರನ್ನ ನಾವು ಪೋಷಿಸಿಕೊಂಡು ಬಂದಿದ್ದೀವಿ. ಹಾಗೆ ಇಲ್ಲಿ ಹಲವಾರು ನಾವು ಇಲ್ಲಿ ಕೂತು ನಿರ್ಧಾರ ಮಾಡಿದಂತೆ ಸಂಘ ಸಂಸ್ಥೆಗಳು ಸಹ ಅಲ್ಲಿ ಹುಟ್ಟುಕೊಂಡಿದೆ. ಅಲೇಟಿಯಲ್ಲಿ ಆಗುವಂಥ ಮಹಿಳಾ ಮಂಡಲ ಆಗಲಿ, ಯುವಕ ಮಂಡಲ ಆಗಲಿ, ಅದರ ಪ್ರಸ್ತಾಪನೆಗಳು ಅದೇ, ಯಾಕಂದರೆ ಎಲ್ಲ ನಾವು ಇರೋದ್ರಿಂದ ಪ್ರಸ್ತಾಪನೆಗಳು ಈ ಮನೆಗಳಿಂದ ಆಗಿದೆ. ಮುಂದೆ ಎಲ್ಲ ಸಾಮಾಜಿಕ ಇಲ್ಲಿಯ ಕಾರ್ಯಕ್ರಮದಲ್ಲಿ ನನ್ನ ಅಜ್ಜಿ ಅವರು ಅಲೇಟಿ ಪಂಚಾಯತಿನ ಉಪಾಧ್ಯಕ್ಷರಾಗಿಯೂ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಕಸ್ತೂರಿಬಾ ಮಹಿಳಾ ಮಂಡಳಿ ಅಧ್ಯಕ್ಷರಾಗಿ, ಆನಂತರ ನಮ್ಮ ಮೊರಂಗಲ್ಲು ಲಕ್ಷ್ಮೀ ರೈ ಅವರು ಆ ಮಹಿಳಾ ಸಂಘಕ್ಕೆ ಕಟ್ಟಲಿಕ್ಕೆ ಅವರ ಜಾಗವನ್ನು ಸಹ ದಾನ ಮಾಡಿದ್ದಾರೆ. ಆನಂತರ ನಮ್ಮ ಅಲೇಟಿಯ ಸೊಸೈಟಿ ಜಾಗ ಅವರು ಅದನ್ನು ಮಾಯಿಲಪ್ಪರೆಗಳ ಅಳಿಯ ಮೊರಂಗಲ್ಲು ಉಕ್ಕರಪ್ಪರೆಗಳು ದಾನ ಮಾಡಿದ್ದಾರೆ. ಹೀಗೆ ಗ್ರಾಮದಲ್ಲಿ ಆಗುವಂಥ ಎಲ್ಲ ಕೆಲವು ಸಂಘ ಸಂಸ್ಥೆಗಳಿಗೆ ನಾವು ದಾನ ಮಾಡಿದ್ದೇವೆ. ಅದು ಭೂಮಿ ರೂಪದಲ್ಲಿ ಆಗಿರ್ಬೋದು, ಆನಂತರ ಧನದ ರೂಪದಲ್ಲಿ ಆಗಿದ್ದೇವೆ. ನಾವು ಒಂದು ಈ ಅಲೇಟಿ ಗ್ರಾಮದ ಒಂದು ಭಾಗವಾಗಿದ್ದೇವೆ. ಎಲ್ಲ ವಿಷಯದಲ್ಲಿ ನಾವು ಭಾಗವಾಗಿದ್ದೇವೆ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೀವಿ. ಎಸ್, ಅಂದರೆ ಮೊರಂಗಲ್ಲು ಅನ್ನುವಂಥದ್ದು ಸಾಧಾರಣವಾಗಿ ಈ ಗ್ರಾಮದಲ್ಲಿ ಎಲ್ಲ ಒಂದು ಕ್ಷೇತ್ರದಲ್ಲಿ ಕೂಡ ತನ್ನದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳುವಂಥದ್ದು ಅದು ಸಾಮಾಜಿಕವಾಗಿ ತಿಳಿದಂಥ ವಿಚಾರ. ಸೊ ನಿಮ್ಮ ಒಂದು ವಿದ್ಯಾಭ್ಯಾಸದ ನಂತರ ನೀವು ಉದ್ಯೋಗ ನಿಮಿತ್ತ ಬೆಂಗಳೂರಿಗೆ ಹೋಗಬೇಕಾಯಿತು. ಆ ಬೆಂಗಳೂರಲ್ಲಿ ಇರುವಂಥ ಸಂದರ್ಭದಲ್ಲಿ ಮತ್ತೆ ನೀವು ಈ ಒಂದು ಮನೆಗೆ ಬರಬೇಕಾಯಿತು. ಈ ಒಂದು ಸಂದರ್ಭದಲ್ಲಿ ಅಂದರೆ ಪರಿಸ್ಥಿತಿ ಅಂದರೆ ಒಂದು ದೈವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಮಾಡಬೇಕು ಅನ್ನುವಂಥ ಒಂದು ತುಡಿತ ನಿಮ್ಮಲ್ಲಿ ಹೇಗೆ ಹುಟ್ಟಿಕೊಂಡಿತ್ತು ಅಂತ ಹೇಳಿ? ನಾನು ಕೆಲಸ ಸಮಯದಲ್ಲಿ ನಾನು ಬೆಂಗಳೂರಲ್ಲಿದ್ದೆ, ಊರಿಗೆ ಜಾಸ್ತಿ ಬರ್ತಾರಿಲ್ಲ. ಅಲೇಟಿ ಸದಾಶಿವ ದೇವಸ್ಥಾನದ ಆರಂಭ ಸಲ ಪ್ರಶ್ನೆಯಲ್ಲಿ ಬಂದಾಗ ದೇವಸ್ಥಾನದ ಆ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಿಸಿದ ಈ ಜೀವಮಾವಧಿ ದೇವಸ್ಥಾನವು ಜೀರ್ಣೋದ್ಧಾರ ಆಗಬೇಕು, ಅದನ್ನು ನೀವು ಜೀರ್ಣೋದ್ಧಾರವನ್ನು ಮಾಡ್ತೀರಾ ಅಥವಾ ನಾವು ಊರಿನವರೇ ಸೇರಿ ಅದರ ಒಂದು ಜೀರ್ಣೋದ್ಧಾರ ಮಾಡಲಿ ಅಂತ ಬಿಟ್ಟು ಆಗ ಇದ್ದಂಥ ನಮ್ಮ ಪೋಸ್ಟ್ ಮಾಸ್ಟ್ರು ರಾಮಕೃಷ್ಣ ಅವರು ಮತ್ತು ನಮ್ಮನ್ನು ಕೇಳಿದರು. ಅದಕ್ಕೆ ನಮ್ಮ ಕುಟುಂಬದ ಕೆಲವರು ನಮ್ಮ ತಾಯಿಯ ಮನೆಯನ್ನು ನಾವೇ ಕಟ್ಟೋಣ, ಊರಿನವ್ರಿಗೆ ಯಾಕೆ ಕಟ್ಟೋದು ಅಂತ ಹೇಳಿಬಿಟ್ಟು ನಾವು ಈ ಮನೆಯನ್ನು ಅಥವಾ ಮನೆಯಲ್ಲ ದೇವಸ್ಥಾನದ ನಾವು ಮುಂದಾಳತ್ವ ವಹಿಸಿದ್ವಿ. ಆದರೆ ನಮಗೆ ಇಲ್ಲಿ ಮುಖ್ಯವಾಗಿ ನಾನು ಈ ಸಂದರ್ಭದಲ್ಲಿ ಕೋಲ್ಚಾರು ವಿವೇಕಾನಂದ ಗೌಡರನ್ನು ನೆನೆಸ್ಕೊಳ್ಬೇಕಾಗತ್ತೆ. ಒಂದು ಸಂದರ್ಭದಲ್ಲಿ ನಾನು ಬಂದಾಗ ಈ ತಂಬಿಲ ಸಂದರ್ಭದಲ್ಲಿ ದೇವಸ್ಥಾನವನ್ನು ನಾವು ಅದು ಗೆದ್ದಲು ಹಿಡಿದಿತ್ತು. ಅವರು ಹೇಳಿದರು, ಇದೇನು ಗುರುವಣ್ಣ ನೀವು ಹೀಗೆ ಮಾಡಿದರೆ ಮುಂದೆ ನಿಮಗೆ ಅದು ಚೆನ್ನಾಗಿರೋದಿಲ್ಲ, ಇದಕ್ಕೆ ನೀವು ಇದನ್ನು ಕೂಡಲೇ ನೀವು ಅದರ ಜೀರ್ಣೋದ್ಧಾರದ ಕಾರ್ಯಕ್ರಮ ತಗೊಳ್ಬೇಕು ಅಂತ. ಆಗ ನನಗೆ ಹೇಳಬೇಕಂದ್ರೆ ನನಗೆ ಬೆಂಗಳೂರಿಂದ ಇಲ್ಲಿ ಬಂದು ಹೋಗಲಿಕ್ಕೆ ಬಸ್ಸಿನ ಚಾರ್ಜ್ ವ್ಯವಸ್ಥೆ ಇರಲಿಲ್ಲ. ನಾನು ಇಲ್ಲಿ ಆಗ ಎಸ್ಟಿಮೇಟ್ ಪ್ರಕಾರ ಆ ಕಾಲದಲ್ಲಿ 10 ಲಕ್ಷದ ಎಸ್ಟಿಮೇಟ್ ನಾನು ಹೇಗೆ ಮಾಡೋದು ವಿವೇಕಾನಂದ ಅಂತ ಹೇಳಿದಾಗ ನನ್ನನ್ನು ಅವರು ಕುಂಟಾರು ತಂತ್ರಿಗಳ ಮನೆಗೆ ಕರೆದು ಕುಂಟಾರು ಸುಬ್ರಾಯ ತಂತ್ರಿಯರ ಹತ್ರ ನಾವು ಹೋಗಿ ನಮ್ಮ ಎಲ್ಲ ವಿಷಯಗಳನ್ನು ಅವರು ತಿಳಿಸಿ, ಯಾರು ವಿವೇಕಾನಂದವರು, ಅಲ್ಲಿಂದ ನಮಗೆ ಒಂದು ಅಭಯ ಸಿಕ್ಕಿತ್ತು. ಅಲ್ಲಿ ಅವರ ಒಬ್ಬರು ದೈವಜ್ಞರಂಥ SN ಭಟ್ರನ್ನು ಕಳಿಸಿ ಒಂದು ದಿನದ ಪ್ರಶ್ನೆ ಜೀರ್ಣೋದ್ಧಾರ ಆಯಿತು.
ಅಂದರೆ ಭಾಳಷ್ಟು ಕಾರ್ಯಗಳನ್ನ ಮಾಡಿದ್ದೀರಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ತೊಡಗಿಸಿಕೊಂಡಿದ್ದೀರಿ. ದೂರದ ಬೆಂಗಳೂರಿಗೆ ಹೋಗಿ ಕೂಡ ಅಲ್ಲಿ ಕೂಡ ಪ್ರಚಲಿತದಲ್ಲಿ ಒಳ್ಳೆಯ ಒಂದು ಹೆಸರನ್ನು ಗಳಿಸಿಕೊಂಡಿದ್ರಿ, ಅದು ನಿಮಗೆ ಗೊತ್ತಿರುವಂಥ ವಿಚಾರ. ಸೊ ಇವತ್ತು ಮತ್ತೆ ಈ ಒಂದು 400 ವರ್ಷಗಳ ಇತಿಹಾಸವಿರುವಂಥ ಮನೆ, ಭಾಳಷ್ಟು ಮಂದಿ ಬಾಳಿ ಬದುಕಿದಂಥ ಮನೆ, ಭಾಳಷ್ಟು ಮಂದಿಗೆ ಅನ್ನ ನೀಡಿದಂಥ ಮನೆ, ಅಂಥ ಮನೆಯನ್ನು ಇವತ್ತು ಮತ್ತೆ ಕೆಡವಬೇಕು ಅಂತ ಇದ್ದರೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂಥರದ ಒಂದು ಬೇಸರ ಖಂಡಿತವಾಗಿ ಬರುತ್ತೆ. ಖಂಡಿತ ದುಃಖ ಇದೆ, ಖಂಡಿತ ದುಃಖ. ಅಂದರೆ ಈ ಮನೆ ನಾವು ಚಿಕ್ಕದ ನೋಡಿದಾಗ ಇದು 4 ಸುತ್ತಿನ ಮನೆ. ಇಲ್ಲಿ ಈ ಭಾಗಕ್ಕೂ ಇತ್ತು, ಈ ಭಾಗಕ್ಕೂ ಚಾವಡಿ ಇತ್ತು. ನಮ್ಮ ಗ್ರಾಮದ ಯಾವುದೇ ಧರ್ಮ ಅಥವಾ ನ್ಯಾಯ ಪಂಚಾಯತಿಗೆ ತೀರಿಸುವಂಥ ಅಲ್ಲಿಂದ ಉಜ್ಜಲಲ್ಲಿ ನಮ್ಮ ಹಿರಿಯರು ಕೂತು ತೀರಿಸುವಂಥದ್ದಿತ್ತು. ಇಲ್ಲಿ ನಮ್ಮ ಈ ಭೂಮಿ ಅಲ್ಲಿ ಸುಳ್ಯ ಹತ್ರ ಪರಿವಾರದಿಂದ ಹಿಡಿದು ನಮ್ಮ ಕೇರಳದ ಗಡಿಯಾದಂಥ ಗುಂಡ್ಯ ಅಲ್ಲಿ ತನಕ ಪಸರಿಸಿದೆ. ಈಗ ಇದರ ಹಿಂದೆ ಒಂದು 30-40 ಸೈಟಲ್ಲಿ ಒಂದು ಭತ್ತದ ಕಣಜ ಇತ್ತು, ಮರದ ಭತ್ತದ ಕಣಜ. ಅದರಲ್ಲಿ ನಾವು ಚಿಕ್ಕ ಇರುವಾಗ ಅದರೊಳಗೆ ಇಳಿದು ಆಟ ಆಡ್ತಿದ್ವಿ. ಅಂದರೆ ಆ ಭತ್ತ ತುಂಬಬೇಕಾಗಿದ್ದರೆ ಇಲ್ಲಿ ನಮಗೆ ಈ ಭೂಮಿ ಸಮೃದ್ಧ ಗದ್ದೆ ಎಷ್ಟು ಇರ್ಬೋದು ಅಂತ ನೀವು ಊಹಿಸ್ಬೋದು. ಖಂಡಿತ. ಹಾಗೆ ನೀವು ನೋಡಿದರೆ ಕೆಳಗಡೆ ಅದು ಬಚ್ಚಲು ಮನೆ. ಆ ಬಚ್ಚಲು ಮನೆ ಒಂದು ವಿಶೇಷವಾದಂಥ ಒಂದು ಬಚ್ಚಲು ಮನೆ. ಅಲ್ಲಿ ಕೂತ್ಕೊಂಡು ಅದನ್ನು ಸ್ನಾನ ಮಾಡುವಂಥದ್ದು, ಗರ್ಭಿಣಿಯರಾಗಿ ಯಾರು ಆಸಕ್ತರಿಗೆ ಅದರ ನೀರಿನ ಹೋಗುವಂಥದ್ದು, ಅಲ್ಲಿಂದ ಬಾವಿಯಿಂದ ಸೀದಾ ನಮಗೆ ನೀರು ಬರುವಂಥದ್ದು ಬಚ್ಚಲು ಮನೆಗೆ. ಅದೊಂದು ನೀವು ಈಗೆಲ್ಲ ಇದಾಗಿದೆ. ನನಗೆ ಹಂಪೆಗೆ ಹೋದಾಗ ಅದು ನೆನಪಾಗಿತ್ತು. ಆ ಥರದ್ದೆಲ್ಲ ಆ ಒಂದು ಸೈಂಟಿಫಿಕ್ ವೇಯಲ್ಲಿ ಆ ಬಚ್ಚಲು ಮನೆ ಮಾಡಿದ್ರು. ಅಲ್ಲಿ ಇದಕ್ಕೆಲ್ಲ ಎಲ್ಲ ವ್ಯವಸ್ಥೆಗಳು ಈ 4 ಅಂಚಿನ ಮನೆಯಲ್ಲಿ ಇತ್ತು. ಮೊದಲು ಈ ನಮ್ಮ ಹಿಂದಿನವರು ಅಂದರೆ ಕೊಡಗರ ಒಂದು ಉಂಬಳಿಯಿಂದ ಬಂದ ಜಾಗ ಅಂದರೆ ಇಲ್ಲಿ ಊರು ನೋಡಿಕೊಳ್ಳಿ ಕೊಟ್ಟಿದ್ದರು. ಆನಂತರ ನಮ್ಮ ಹಿರಿಯರು ಕಲ್ಯಾಣಪ್ಪನ ಕಾಟುಕಾಯಿ ಆ ದಂಗೆಯಲ್ಲಿ ನಮ್ಮ ಹಿರಿಯರು ಭಾಗವಹಿಸಿರುವಂಥ ನಮ್ಮ ದೊಡ್ಡಮ್ಮ ಅವರು ಹೇಳ್ತಾಯಿದ್ರು, ನಮ್ಮ ಪರಮೇಶ್ವರಿ ಅವರು. ಹೀಗೆ ಅಂದರೆ ಅದರಲ್ಲಿ ಈಗ ಮತ್ತು ನಮ್ಮ ಆಲೇಟಿ ಚಗರುತಾಯರು ಅವರೊಂದು ಯಕ್ಷಗಾನ ಪ್ರಸಂಗ ಬರೆದಿದ್ದರು. ಅದರಲ್ಲಿ ನಮ್ಮ ಹಿರಿಯವ್ರದ್ದು ಕಲ್ಯಾಣಪ್ಪನ ಕಾಟುಕಾಯಿಯಲ್ಲಿ ಭಾಗವಹಿಸಿದರು ಅಂತ ಹೇಳಿದ್ದು ಇದೆ. ಆದರೆ ಈಗಿನ ಪುಸ್ತಕಗಳಲ್ಲಿ ನಮ್ಮದು ಎಲ್ಲಿ ಹೋದ ಬರ್ತಾ ಇಲ್ಲ, ಅದಕ್ಕೆ ಪುರಾವೆಗಳು ಇರಲಿಲ್ಲ. ನಮ್ಮ ಅಜ್ಜಿ ಹೇಳ್ತಾಯಿದ್ರು, ಇಲ್ಲಿಯವರು ನಿಮ್ಮ ಅಜ್ಜ ಹೋಗಿ ಆ ಒಂದು ದಂಗೆಯಲ್ಲಿ ಭಾಗವಹಿಸಿದ್ರು ಅಂತ ಹೇಳುವಂಥದ್ದು ನನಗೆ ಹೇಳಿದ್ದು ನೆನಪಿದೆ. ಸೊ ಇಂಥ ಒಂದು ಪುರಾತನ ಇರುವಂಥ ಇವತ್ತು ಮನೆಯನ್ನು ನಾವು ಹಿಡಿಯಬೇಕಾದ್ರೆ ನಮಗೆ ಅತಿ ದುಃಖ ಆಗ್ತಾಯಿದೆ. ಆನಂತರ ಈ ಇಷ್ಟು ಚೆನ್ನಾಗಿರುವಂಥ ಮನೆಗಳನ್ನು ಪುನಃ ಕಟ್ತೀವಿ ಅಂತ ನಮಗೆ ಭರವಸೆ ಇಲ್ಲ. ಯಾಕಂದರೆ ಈಗಿನ ಕಾಲದಲ್ಲಿ ಆ ಮನೆಯ ಒಳಗಿನ ಆ ಒಂದು ವಾಸ್ತುವನ್ನು ನೋಡಿದರೆ ಮೇಲೆ ನೀವು ಉಪ್ಪರಿಗೆಯಲ್ಲಿ ನೀವು ಒಂದು ಕಿಟಕಿಯನ್ನು ಮುಚ್ಚಬಹುದು, ಅದನ್ನು ನೀವು ಓಪನ್ ಮಾಡಿದರೆ ಅದು ಕಾಟ್ ಆಗುತ್ತೆ. ಆ ಥರದ್ದೆಲ್ಲ ಇದು ಮಾಡಿದ್ದಾರೆ. ಅದರ ಮೇಲೆ ಎಲ್ಲ ಆ ಕಾಲದಲ್ಲಿ ಅದೇ ಥರ ಮಾಡಿದ್ದಾರೆ. ಈಗಿನ ನಾವು ಆ ಸಂದರ್ಭದಲ್ಲಿ ಕಟ್ಬೋದಾ ಇಲ್ವೋ ಅಂತ ನಮಗೆ ಧೈರ್ಯ, ಯಾಕಂದರೆ ಈಗ ಆ ಥರದ ಮರಮಟ್ಟುಗಳು ಈಗ ಸಿಗುವುದು ಕಷ್ಟನೇ. ಆದ್ರೂ ನಮಗೆ ಅಷ್ಟಮಂಗಲದಲ್ಲಿ ತೋರಿಸಿದ ಪ್ರಕಾರ ನಾವು ಇದನ್ನು ಕಟ್ಟಬೇಕಾಗತ್ತೆ. ಆ ದೈವ ಪ್ರೇರಣೆಯಿಂದ ಅದು ಮೊದಲು ಹೇಗೆ ಇತ್ತೋ ಅದೇ ರೀತಿ ವೈಭವವಾಗಿ ಬರಲಿ ಅಂತ ನಾವು ಮನಸ್ಸಲ್ಲಿ ಬೇಡಿಕೊಳ್ತೀವಿ. ಇನ್ನೊಂದು ನಮ್ಮ ಕುರುಂಜಿ ವೆಂಕಟರಮಣ ತಂದೆ ಅವರು ಆಲೇಟ್ ಶಾಲೆಯಲ್ಲಿ ಮೇಷ್ಟ್ರಾಗಿದ್ದಾಗ ಈ ಮನೆಯಲ್ಲಿ ಅವರು ಇದ್ದರು ಅಂತ ಹೇಳಿಬಿಟ್ಟು ನಮ್ಮ ಜೀರ್ಣೋದ್ಧರ ಸಂದರ್ಭದಲ್ಲಿ ಕುರುಂಜಿ ವೆಂಕಟರಮಣರು ಬಂದು ಅವರ ಭಾಷಣ ಹೇಳಿದಾಗ ಗೊತ್ತಾಯಿತು ಆ ಸಂಬಂಧಗಳು. ಅಂದರೆ ನಾನು ಆಗಲೇ ಹೇಳಿದಾಗೆ ಊರಿನ ಯಾರೇ ಮೇಷ್ಟ್ರಾದರೂ ಅವರಿಗೆ ಇದೊಂದು ಮನೆ ಆಗಿತ್ತು. ಸೊ ಕುರುಂಜಿ ವೆಂಕಟರಮಣರ ತಂದೆಯವರು ಮೇಷ್ಟ್ರಾಗಿದ್ದರು, ಆಲೇಟ್ ಶಾಲೆ ಮೇಷ್ಟ್ರಾಗಿದ್ದರು. ಆ ಕಾಲದಲ್ಲಿ ಅವರು ಇಲ್ಲಿ ಬಂದಿದ್ದರು ಅಂಥೇಳಿ ಅವರ ಮಗನಾದ ದಿವಂಗತ ಕುರುಂಜಿ ವೆಂಕಟರಮಣ ಗೌಡರು ನಮ್ಮ ದೈವಸ್ಥಾನದ ಬ್ರಹ್ಮಕಲಶ ಸಂದರ್ಭದಲ್ಲಿ ಬಂದಾಗ ಹೇಳಿ ಅವರ ಕಣ್ಣಿಂದ ಒಂದು ಆನಂದ ಬಾಷ್ಪ ಬಂದಿತ್ತು. ಅದನ್ನು ಸಹ ಯಾಕಂದರೆ ನಮ್ಮ ಈ ಸುಳ್ಯ ತಾಲೂಕಿನಲ್ಲಿ ಮರಂಗಲ್ಲು ಒಂದು ಪ್ರಸಿದ್ಧವಾಗಿದೆ ಅಂತ ಹೇಳೋದಕ್ಕೆ ಇದೊಂದು ನನಗೆ ತಿಳಿದಾದಂಥ ಪುರಾವೆಯನ್ನು ಇದನ್ನು ನಾನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್, ಭಾಳಷ್ಟು ವಿಶೇಷ ಮಾಹಿತಿಯನ್ನು ನೀಡಿದ್ದೀರಿ ಮೊರಂಗಲ್ಲು ಮನೆತನದ ಬಗ್ಗೆ. ಈಗಾಗಲೇ ಶ್ರೀಯುತ ಗುರುಪ್ರಸಾದ್ ರೈ ಅವರು ಉಲ್ಲೇಖ ಮಾಡಿದಂತೆ ಈ ಒಂದು ಮೊರಂಗಲ್ಲು ಮನೆಯ ಇತಿಹಾಸದ ಹಿಂದೆ, ಈ ಮೊರಂಗಲ್ಲು ಮನೆಯ ನಿರ್ಮಾಣಕ್ಕೆ ಅಥವಾ ಈ ಮೊರಂಗಲ್ಲಲ್ಲಿ ವಾಸ ಮಾಡಿದಂಥ ಒಂದು ಇತಿಹಾಸವನ್ನು ತೆರೆದು ನೋಡಿದಾಗ ದಿವಂಗತ ಮೊರಂಗಲ್ಲು ಹುಕ್ಕಪ್ಪರಯ್ಯವರು ಕೂಡ ಈ ಮನೆಯ ಒಂದು ನಿರ್ಮಾಣಕ್ಕೆ ಕಾರಣಕರ್ತರು ಅನ್ನುವಂಥದ್ದು ನಮಗೆ ತಿಳಿದಂಥ ವಿಚಾರ. ಇವತ್ತು ನಮ್ಮ ಜೊತೆ ಇರುವವರು ದಿವಂಗತ ಮೊರಂಗಲ್ಲು ಹುಕ್ಕಪ್ಪರಯ್ಯವರ ಸುಪುತ್ರರಾಗಿರುವಂಥ ಶಿವರಾಮ್ ರೈ ಗುಂಡ್ಯ. ಸೊ ಇವರ ಹತ್ರ ಕೂಡ ನಾವು ಮಾತಾಡ್ಸೋಣ. 400 ವರ್ಷಗಳ ಇತಿಹಾಸವಿರುವಂಥ ಈ ಮನೆಯ ಬಗ್ಗೆ ನೀವು ಹೇಳೋದಿದ್ರೆ ಏನು ಹೇಳ್ತೀರಿ ಅಂತ ಹೇಳೋದು. ನಾನು ಹೇಳಿದೇನಿಲ್ಲ, ಇದು ಉದಯ ಆಗಿರೋದು ಹೇಗೆ ಅಂದರೆ ಇಲ್ಲಿ ಒಬ್ಬರು ತಿಮ್ಮಣ್ಣ ಬಂಟರಿದ್ದರು. ಮೊರಂಗಲ್ ತಿಮ್ಮಣ್ಣ ಬಂಟರಿಗೆ ಕೊಡಗಿನ ರಾಜ ಲಿಂಗರಾಜ ಕೊಟ್ಟ ಸಾಗುಭೂಮಿ ಇದು ಉದಯ. ಅದೇ ಅದಕ್ಕೆ ಸರಿಯಾದ ರೆಕಾರ್ಡ್ ನನ್ನಲ್ಲಿತ್ತು. ಈಗ ಗೆದ್ದದಿಂದ ಅದೆಲ್ಲ ಹೋಗಿದೆ. ಓಕೆ, ಆ ರೆಕಾರ್ಡ್ ಕರೆಕ್ಟ್ ಬರೆದಿದ್ದಾರೆ. ಕೊಡಗಿನ ರಾಜ ಲಿಂಗರಾಜ ಮೊರಂಗಲ್ ತಿಮ್ಮಣ್ಣ ಬಂಟನಿಗೆ ಕೊಟ್ಟ ಸಾಗು ಭೂಮಿ ಇದು ಸ್ಟಾರ್ಟ್ ಯಾವುದು ಇದರಲ್ಲಿ ಡಾಕ್ಯುಮೆಂಟಲ್ಲಿ ಆಯಿತು. ಅದೀಗ ಕಳೆದೋಗಿದೆ.
ಆ ತಿಮ್ಮಣ್ಣ ಬಂಟರು ಇದನ್ನು ಡೆವಲಪ್ ಮಾಡಿದರು, ಕಟ್ಟಿದವರು ಆದಿಪುರುಷರು ಅಂತ ಹೇಳಬೇಕು ಇಲ್ಲಿ. ಅಷ್ಟೇ. ನಂತರದ ನಿಮ್ಮ ತಂದೆಯವರ ಈ ಒಂದು ಮನೆಯಲ್ಲಿದ್ದಂಥದ್ದು ಇದಕ್ಕೆ ಹಂಚೆ ಹಾಕ್ಸಿದ್ದು ನಮ್ಮ ತಂದೆಯವರು. ಅಂದರೆ ಮುಳಿ ಹುಲ್ಲಿನ ಮೇಲ್ಛಾವಣಿ. ಹುಲ್ಲಿನ ಮನೆ ಆಗಿತ್ತು. ಓಕೆ. ಇದಕ್ಕೆ ಹಂಚೆ ಹಾಕ್ಸಿದ್ದು ನಮ್ಮ ತಂದೆಯವರು. ಈ ಹಂಚೆ ಹಾಕ್ಸ್ಬೇಕಾದ್ರೆ ಒಂದು ಕಾರಣ ಉಂಟು ಅಂತ ಕಾರಣ ಹೇಳೋದು. ಉಂಟಂದರೆ ಮೊದಲು ನಾವು ಹುಲ್ಲಿಗೋಸ್ಕರ ಇಲ್ಲಿಗೆ ಮೇದಿನಡ್ಕಕ್ಕೆ ಹೋಗ್ತಾ ಇದ್ವಿ. ಹೌದು. ಅಲ್ಲಿ ಒಂದು ಗಲಾಟೆ ಆಯಿತು ಮೇದಿನಡ್ಕದಲ್ಲಿ. ಮೇನಾಳದವರಿಗೂ ನಮಗೂ ಗಲಾಟೆ ಆಯಿತು ಹುಲ್ಲು ಕೀಳೋ ವಿಷಯದಲ್ಲಿ, ಮುಳಿ ಹುಲ್ಲು ಕೀಳೋ ವಿಷಯದಲ್ಲಿ ಗಲಾಟೆ ಆಗಿ, ಸ್ವಲ್ಪ ಜೋರು ಗಲಾಟೆ ಆಗಿ ನಮ್ಮ ತಂದೆಯವರು ಆಸಕ್ತಿ ಇದು ಮುಳಿ ಹುಲ್ಲು ಕೀಳಿ ತಂದರು ಇಲ್ಲಿ. ಬಟ್ ಒಂದು ಡಿಸೈಡ್ ಮಾಡಿದರು ಅವರು, ಇನ್ನು ಈ ಥರ ಗಲಾಟೆ ಬೇಡ, ಏನು ಬೇಡ, ಇದಕ್ಕೆ ಹಂಚು ಹಾಕಲೇಬೇಕು ಅಂತ. ಹಾಗೆ ಮಾರನೇ ವರ್ಷವೇ ಇದಕ್ಕೆ ಹಂಚು ಹಾಕ್ಸಿ. ಓಕೆ. ನಮಗೆ ತಿಳಿದ ಪ್ರಕಾರ ಆಲಿಟಿ ಗ್ರಾಮದಲ್ಲಿ ಪ್ರಪ್ರಥಮವಾಗಿ ಈ ಮನೆಗೆ ಹಂಚೆ ಹಾಕಿರುವಂಥದ್ದು ಅಂತ, ಹೌದಲ್ವ ಸರ್? ಅಂದರೆ ನಿಮ್ಮ ಒಡನಾಟ ಹೇಗಿತ್ತು ಅಂತ ಹೇಳೋದು. ನೀವು ನಿಮ್ಮ ಒಂದು ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಈ ಮನೆಗೆ ಬರ್ತಾ ಹೋಗ್ತಾ ಇದ್ರಿ? ನಾನು ಇಲ್ಲಿಗೆ ಆಗ ನಾನು ತುಂಬ ಚಿಕ್ಕವನು, ನಾವು ಮತ್ತೆ ಗುಂಡಕ್ಕೆ ಶಿಫ್ಟ್ ಆದ್ವಿ, ಬರ್ತಾ ಹೋಗ್ತಾ ಇದ್ದೀವಿ, ಏನಾದರೂ ಫಂಕ್ಷನ್ ಇದ್ದರೆ ಅದಕ್ಕೆ ಬರ್ತಾ ಇದ್ವಿ. ಆಯಿತಾ, ಅಷ್ಟೇ ನನ್ನ ಒಡನಾಟ ಇಲ್ಲಿಗೆ. ಓಕೆ. ಉದ್ಯೋಗ ನಿಮಿತ್ತ ಬೇರೆ ಇದ್ರಿ ನೀವು? ಉದ್ಯೋಗ ನಿಮಿತ್ತ ನಾನು ಬೇರೆ ಇದ್ದೆ. ಓಕೆ. ಕಾಲೇಜಿಗೆ ಹೋದೆ ಮೈಸೂರಿನಲ್ಲಿ. ಆಗ ನನಗೆ ಇಲ್ಲಿ ಸಂಪರ್ಕ ಸ್ವಲ್ಪ ಕಡಿಮೆ ಆಯಿತು. ಈಗ ಮತ್ತೆ ಬಂದಿದ್ದೀರಿ? ಮತ್ತೆ ಈಗ ನಮ್ಮ ಗುರು ಬಂದು ಇಲ್ಲಿ ಇಷ್ಟೆಲ್ಲ ಡೆವಲಪ್ ಮಾಡಿದ ಮೇಲೆ ಈಗ ನಾವು ಮೊದಲಿನಾಗಿ ಜಾಸ್ತಿಯೇ ಬರ್ತಾ ಇದ್ದೇವೆ. ಆದರೂ ಸರ್ 400 ವರ್ಷಗಳ ಇತಿಹಾಸವಿರುವಂಥ ಒಂದು ಮನೆ ಈಗ ಕೆಡಹುವಂಥ ಒಂದು ಪರಿಸ್ಥಿತಿ ಬಂದಿದೆ. ಹೌದು. ಏನನ್ನಿಸ್ತಾ ಉಂಟು? ಭಾಳ ಬೇಜಾರಾಗ್ತದೆ. ಆದರೆ ಕೆಡುವಂಥ ಪರಿಸ್ಥಿತಿ ಬಂದಿದೆ ಅಷ್ಟಮಂಗಲ ಪ್ರಶ್ನೆ ಪ್ರಕಾರ. ಸೊ ಅದು ಮಾಡಲೇಬೇಕಾಗ್ತದೆ. ಅದರ ಸಂಪೂರ್ಣ ಜವಾಬ್ದಾರಿ ನಮ್ಮ ಗುರು ತಗೊಂಡಿದ್ದಾರೆ. ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳೋದು ಅಷ್ಟೇ ನಾನು. ಓಕೆ. ಅವರ ಕಾರ್ಯಕ್ರಮಕ್ಕೆ ನಾವು ಕೂಡ ಅವರೊಟ್ಟಿಗಿದ್ದೇವೆ. ಎಸ್ ಸರ್, ಧನ್ಯವಾದಗಳು. ಭಾಳಷ್ಟು ವಿಚಾರಗಳನ್ನು ಹೇಳಿದರು ಈ ಮನೆಯ ಒಡನಾಟದ ಬಗ್ಗೆ ಮತ್ತು ಆ ಮನೆ ನಿರ್ಮಾಣದ ಬಗ್ಗೆ ಕೂಡ ಹೇಳಿದರು ಶ್ರೀಯುತ ಶಿವರಾಮರಾಯ ಗುಂಡ್ಯ ಸರ್. ತಮಗೆ ಆತ್ಮೀಯ ವಂದನೆಗಳು ಸರ್. ಆಲಿಟಿ ಗ್ರಾಮದಲ್ಲಿ ಬಂಟ ಸಮುದಾಯಕ್ಕೆ ಸೇರಿದಂಥ ಪ್ರತಿಷ್ಠಿತ ಮನೆತನೆ ಮೊರಂಗಲ್ ಅನ್ನುವಂಥದ್ದು ನಮಗೆ ಗೊತ್ತಿರುವಂಥ ವಿಚಾರ. ಹಾಗೆ ಇನ್ನೊಂದು ಗೌಡ ಸಮುದಾಯಕ್ಕೆ ಸೇರಿದಂಥ ಒಂದು ಪ್ರತಿಷ್ಠಿತ ಮನೆತನ ಇದೆ, ಅದು ಕುಡೇಕಲ್ಲು ಮನೆತನ. ಈ ಕುಡೇಕಲ್ಲು ಮನೆತನ ಮತ್ತು ಈ ಮೊರಂಗಲ್ಲು ಬಂಟ ಸಮುದಾಯದ ಮನೆತನಕ್ಕೆ ಒಂದು ಬಾಂಧವ್ಯವಿತ್ತು. ಆ ಬಾಂಧವ್ಯವೇನು, ಅವರ ಅವಿನಾಭಾವ ಸಂಬಂಧಗಳು ಹೇಗಿತ್ತು, ಇದರ ಬಗ್ಗೆ ಕುಡೇಕಲ್ಲು ಮನೆಯ ಒಬ್ಬ ಯಜಮಾನರಾಗಿ ಕಳೆದ ಹಲವಾರು ವರ್ಷಗಳಿಂದ ಆ ಕುಡೇಕಲ್ಲು ದೈವಸ್ಥಾನದ ಒಬ್ಬ ಮುಕ್ತೇಸರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದವರು, ಸಾಮಾಜಿಕವಾಗಿ ತೊಡಗಿಸಿಕೊಂಡಂಥ ಶ್ರೀಯುತ ವಾಸುದೇವಗೌಡ ಕುಡೇಕಲ್ಲು ನಮ್ಮ ಜೊತೆ ಇದ್ದಾರೆ. ಸರ್, ಆತ್ಮೀಯವಾದ ಸ್ವಾಗತ. ಮೊರಂಗಲ್ಲು ಮನೆತನ ಮತ್ತು ಕುಡೇಕಲ್ಲು ಮನೆತನ, ಈ ಎರಡು ಮನೆತನಗಳ ಬಗ್ಗೆ ನಿಮ್ಮ ಒಂದು ಅವಿನಾಭಾವ ಸಂಬಂಧ ಯಾವ ರೀತಿಯಾಗಿತ್ತು, ಈ ಮನೆಯ ಸಂಬಂಧ ಹೇಗಿತ್ತು ಅಂತ ಹೇಳುವಂಥದ್ದು? ಈ ಮೊರಂಗಲ್ಲು ಹಾಗೂ ಕುಡೇಕಲ್ಲು ಅಂತ ಹೇಳಿದರೆ ನಾವು ಜಾತಿಯಲ್ಲಿ ಮಾತ್ರ ಆಚೆ ಈಚೆಯಿಂದ ಇರ್ಬೋದು ಈಗ ಇದರ ಪ್ರಕಾರ. ಆದರೆ ನಮ್ಮ ಒಡನಾಟ ಭಾಳ ಚೆನ್ನಾಗಿತ್ತು. ಇಲ್ಲಿ ಯಾವುದು ಈಗ ಧೂಮಾವತಿಯ ಕೋಲಕ್ಕೆ ಕುಡೇಕಲ್ನವರು ಬರಬೇಕು, ಅವರು ಬಂದ ನಂತರ ನಮ್ಮ ಭೂತ ಅಲ್ಲಿಯ ಹೊರಡುವಂಥ ಕ್ರಮ ಎಲ್ಲ ಇತ್ತು ಅಂತ ನಮ್ಮ ಹಿರಿಯರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಹಾಗೆಯೇ ಇದೇ ಥರ ನಮ್ಮ ಕುಡೇಕಲ್ನಲ್ಲಿ ದೈವಾರಾಧನೆ ಸಂದರ್ಭದಲ್ಲಿ ಇವರಿಗೆ ಉತ್ತಮ ಸ್ಥಾನಮಾನವನ್ನು ಕೊಟ್ಟಿದ್ದೇವೆ. ಅವರಿಗಾಗಿ ಅವರ ಹಿರಿಯರು ಕಟ್ಟಿದಂಥ ಒಂದು ನಮ್ಮಲ್ಲಿ ಗೋಪುರ ಅಂತಿದೆ, ಅದು ಆ ಗೋಪುರಕ್ಕೂ ಅವರ ನೆನಪಿಗಾಗಿ, ಅಂದರೆ ಮೊರಂಗಲ್ ಫ್ಯಾಮಿಲಿಯ ನೆನಪಿಗೆ ಕಟ್ಟಿದಂಥ ಆ ಗೋಪುರ ಈಗಲೂ ಸ್ಥಿರಸ್ಥಾಯಿಯಾಗಿ ಉಂಟು. ಅದಲ್ಲದೆ ಏನು ಇದ್ದರೂ ಅವರಾಗ ಆ ಸೀಮೆಯ ಗೌರವ ಮೊರಂಗಲಿಗೆ ಕೊಡ್ತಾ ಇದ್ದೇವೆ, ಈಗಲೂ ಕೊಡ್ತಾ ಇದ್ದೇವೆ. ಹಾಗೆ ವಿಶೇಷವಾಗಿ ದೈವದ ಒಂದು ಪ್ರಸಾದವನ್ನು ನೀವು ಬಂಟ ಸಮುದಾಯಕ್ಕೆ ಕೊಡ್ತಾ ಇದ್ದೀವಿ. ಅದು ಆ ಪ್ರತಿ ದೈವದ ಕೋಲದಲ್ಲಿ ಆ ಸಂದರ್ಭಕ್ಕೆ ನಾವು ಮೇಲೆ, ಅಂದರೆ ಅದೇ ಗೋಪುರ ಇವರು ಕಟ್ಟಿದಂಥ ಆ ಗೋಪುರಕ್ಕೆ ನಾವು ಹೋಗಿ ಅಲ್ಲಿ ಒಂದು ಪ್ರಸಾದ ವಿತರಣೆಯ ಸಂದರ್ಭದಲ್ಲಿ ಇದೇ ಮೊರಂಗಲ್ಲಿ ಸಮುದಾಯಕ್ಕೆ ಕೊಡುವಂಥ ಮರ್ಯಾದೆಯನ್ನು ಆ ಸಂದರ್ಭದಲ್ಲಿ ಕೊಟ್ಟು ನಮ್ಮ ಗೌರವವನ್ನು ಈ ಮನೆಗೆ ತೋರಿಸ್ತಾ ಇದ್ದುದು ಇಲ್ಲಿ ಒಂದು ನೆನಪಿಸಬೇಕಾದಂಥ ವಿಚಾರ. ಈ ಮನೆಯ ಬಗ್ಗೆ ಹೇಳುವುದಿದ್ರೆ, ಈ ಮನೆ ನಾನು ನೋಡ್ತಾ ಇದ್ದಾಗೆ ಒಂದು ಕಾಲದಲ್ಲಿ ಇಲ್ಲಿ ಗುರುಪ್ರಸಾದ್ ಅವರ ಅಜ್ಜಿ ಪರಮೇಶ್ವರಿ ಅಮ್ಮ ಅವರು ಇದ್ದರು. ಭಾಳ ಸಜ್ಜನ ಹೆಂಗ್ಸ್ ಅವರು ನಮ್ಮನ್ನು ಯಾವತ್ತೂ ನಾವು ಸಣ್ಣವರಾದರೂ ನಮ್ಮ ಗೌರವದಿಂದ ಕಾಣ್ತಾ ಇದ್ದಂಥ ವ್ಯಕ್ತಿ. ಒಂದು ಸರ್ತಿ ನನಗೆ ಈಗಲೂ ನೆನಪಡ್ತದೆ, ನವಾಸ್ತೇವ ಈ ಎನ್ನ ಕಾಲ ಕರಿಂಡ ಸುದ್ದಿ ತಿಕ್ಕಣ ಒಂಜಿಗಳಿಗೆ ಈ ಭತ್ತದ ಬೋಡು ನಾನು ಬಾಯಿ ನೀರು ಕೊಡ್ತು ಬೋಡು ಅಂಥ ಒಂದು ದೇವತಾ ಮೂರ್ತಿಯಾಗಿದ್ದರು ಅವರು. ಅವರನ್ನು ಈ ಸಂದರ್ಭದಲ್ಲಿ ನಾವು ನೆನೆಸದಿದ್ದರೆ ಅದು ಪ್ರಯೋಜನ ಇಲ್ಲ. ಆಲಿಟಿಗೆ ಭಾಳಷ್ಟು ಕೊಡುಗೆ ಕೂಡ ಇದೆ. ಆಲಿಟಿಗೆ ಅದೊಂದು ಕೊಡುಗೆ ಅಂತ ಹೇಳಿದರೆ ನಿಜವಾಗಿ ಅದು ಭಾಳ ಅಗಾಧ. ಇಲ್ಲಿ ದೇವಸ್ಥಾನ ಇರ್ಬೋದು, ಯಾವುದೇ ಇದರಲ್ಲಿ ಅವರದೊಂದು ಕೊಡುಗೆಯ ದಾನಿಯಾಗಿದ್ದರು. ಹಾಗೆ ಅವರ ಅಣ್ಣ ಮೊರಂಗಲ್ ಉಕ್ರಪ್ರೈ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸಿಕೊಳ್ಬೇಕಾದ್ರೆ. ಓಕೆ ಸರ್, ಇದು ಮೊರಂಗಲ್ಲು ಮನೆತನದ ಬಗ್ಗೆ ಮತ್ತು ಕುಡೇಕಲ್ಲು ಈ ಮನೆತನದ ಒಂದು ಸಂಬಂಧ ಇರ್ಬೋದು, ಅಥವಾ ಈ ಒಂದು ಸಮುದಾಯಕ್ಕೆ ಕೊಡುವಂಥ ಗೌರವದ ಬಗ್ಗೆ ಕೂಡ ಶ್ರೀಯುತ ವಾಸುದೇವಗೌಡ ಕುಡೇಕಲ್ಲು ಭಾಳಷ್ಟು ಸಂಕ್ಷಿಪ್ತವಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಸರ್. ಧನ್ಯವಾದಗಳು.
ಆಲೇಟಿಯಲ್ಲಿ ಧಾರ್ಮಿಕ ಯಾವುದೇ ಒಂದು ಕಾರ್ಯಕ್ರಮಗಳಾಗಬೇಕಿದ್ರೂ ಅಲ್ಲಿ ಒಬ್ಬ ಧಾರ್ಮಿಕ ಚಿಂತಕರಾಗಿ ಮುಂದೆ ಬರುವವರು ಶ್ರೀಯುತ ಸುಧಾಮ ಆಲೇಟಿ ಅವರು. ಆಲೇಟಿ ಸದಾಶಿವ ದೇವಸ್ಥಾನ ಇರ್ಬೋದು ಅಥವಾ ಭಜನಾ ಸಂಘ ಇರ್ಬೋದು, ಭಾಳಷ್ಟು ರೀತಿಯ ಸಾಮಾಜಿಕವಾಗಿ ಮತ್ತು ಒಂದು ರೀತಿಯ ಧಾರ್ಮಿಕ ಕ್ಷೇತ್ರದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದವರು. ಹಾಗೆಯೇ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಹಲವಾರು ವರ್ಷಗಳ ಕಾಲ ಸೇವೆಯನ್ನು ಮಾಡಿದವರು. ಹಾಗೆ ಈ ಮೊರಂಗಲ್ಲು ಅನ್ನುವಂಥ ಒಂದು ಮಣ್ಣಿಗೆ ಮತ್ತು ಆಲೇಟಿಯ ನಮ್ಮ ಆ ಒಂದು ಬಯಲಿಗೆ ಭಾಳಷ್ಟು ಸಂಬಂಧ ಇದೆ. ಹಾಗೆ ಈ ಮೊರಂಗಲ್ಲು ಮಣ್ಣಿನಲ್ಲಿರುವಂಥ ವಿಚಾರಗಳ ಬಗ್ಗೆ ಕೂಡ ಭಾಳಷ್ಟು ತಿಳ್ಕೊಂಡವರು. ಈ ಒಂದು ಮೊರಂಗಲ್ಲು ಮಣ್ಣಿನ ದೈವಸ್ಥಾನದ ಒಂದು ನಿರ್ಮಾಣ ಆಗಬೇಕಿದ್ದರೂ ಕೂಡ ಮುಂಚೂಣಿಯಲ್ಲಿ ನಿಂತವರು ಸುಧಾಮ ಆಲೇಟಿಯವರು. ಸರ್, ಈ ಸಂದರ್ಭದಲ್ಲಿ 400 ವರ್ಷಗಳ ಇತಿಹಾಸದ ಈ ಒಂದು ಮನೆ ಮತ್ತೆ ಅದನ್ನು ಆಧುನೀಕರಣತೆಗೆ ಕೊಂಡೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ ನೀವೇನು ಹೇಳ್ತೀರಾ ಅಂತ? ಕೊಂಡೋಗಬೇಕಾದ್ದೆ ಅದು ಹಳೆಯ ಮನೆಗಳನ್ನು ಜೀರ್ಣೋದ್ಧಾರಗೊಳಿಸಿ ವಾಪಸ್ಸು ಆ ಪೂರ್ವಕಾಲದ ಆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವುದು ಮೊರಂಗಲ್ನವರು ಮಾಡಬೇಕಾದ್ದೆ. ಯಾಕಂದರೆ ಮೊರಂಗಲ್ಲು ಮನೆತನ ಅಂತ ಹೇಳಿದ್ರೆ ಅದು ಭಾರಿ ಹಿಂದಿನಿಂದ ಉಗ್ರಪ್ರಯಗಳು, ಮೈಲಪ್ರಯಗಳು ಹಾಗೆ ಬೇರೆ ಬೇರೆ ಅವರ ಸಂತತಿ ನಡೆಸಿಕೊಂಡು ಬಂದದ್ದು. ಹಾಗೆ ಇದೊಂದು ದಾನ ಧರ್ಮದ ಮನೆಯಾಗಿತ್ತು. ಯಾರು ಬಂದರೂ ಹಸಿದವನಿಗೆ ಊಟ ಕೊಡೋದು ಮತ್ತು ಇದು ಎಲ್ಲ ಬಾಯರಿಗೆ ಕೊಡೋದು, ಬೇರೆ ಎಲ್ಲಿ ಇರಲಿಲ್ಲ. ಇಲ್ಲಿ ಎಲ್ಲ ಒಕ್ಕಲುಗಳೇ, ಇವರಿಗೆ ಹೋದಷ್ಟು ಭೂಮಿ ಯಾರಿಗೂ ಹೋಗಲಿಲ್ಲ, ಈ ಪ್ರದೇಶಕ್ಕೆ ಸೇರಿದ ಜನಗಳೇ. ಆದ ಕಾರಣ ಇಲ್ಲಿ ಬೇರೆ ಹುಡುಕುವಂಥ ಇದು ಪ್ರಶ್ನೆ ಇಲ್ಲ. ಪಂಚಾಯಿತಿಯಿಂದ ಮತ್ತು ಸಹಕಾರಿ ಸಂಘಕ್ಕೆ 18 ಸೆನ್ಸು ಜಾಗ ಕೊಟ್ಟಿದ್ದಾರೆ. ಮಹಿಳಾ ಮಂಡಲಕ್ಕೆ ಪರಮೇಶ್ವರಮ್ಮನವರು, ಅದೇ ಉಗ್ರಪ್ರಯಗಳ ತಂಗಿ ಪರಮೇಶ್ವರ ಅಮ್ಮನವರು 10 ಸೆನ್ಸ್ ಜಾಗ ಕೊಟ್ಟಿದ್ದಾರೆ. ಇದೆಲ್ಲ ವ್ಯವಸ್ಥೆಗಳು ಆಲೇಟಿಯಲ್ಲಿ ಬೆಳವಣಿಗೆ ಆಗಬೇಕಾದ್ರೆ ಅವರ ಮನಸ್ಸು ವಿಶಾಲವಾಗಿತ್ತು. ಈಗ 1 ಸೆನ್ಸು ಕೊಡುವವರು ಯಾರೂ ಇಲ್ಲ. ಆಗಿನ ಕಾಲದಲ್ಲಿ ಅದೊಂದು ವ್ಯವಸ್ಥಿತವಾಗಿ ಅವರು ಇದ್ದ ಕಾರಣ ನಮ್ಮ ಹಾಗೆ ನಮ್ಮ ವ್ಯವಸ್ಥೆ ಬೆಳಿಬೇಕು ಅಂತೇಳಿ ಅವರು ಮಾಡಿದ್ದಾರೆ. ಓಕೆ ಸರ್, ನೀವು ಬಾಲ್ಯದಲ್ಲೇ ಆಲೇಟಿಯಲ್ಲಿ ಹುಟ್ಟಿ ಬೆಳೆದವರು. ಆ ಸಂದರ್ಭದಲ್ಲಿ ಮೊರಂಗಲ್ಲು ಮನೆ ಮತ್ತು ನಿಮ್ಮ ಒಂದು ಮೊರಂಗಲ್ಲು ಮನೆ ಸಂಬಂಧ ಹೇಗಿತ್ತು? ಭಾರಿ ಒಳ್ಳೆದಿತ್ತು. ಇಲ್ಲಿ ಅಲ್ಲಿ ಎದುರಿನಲ್ಲಿ ಪಡಿಪಿರೆ ಇತ್ತು, ಅದರಲ್ಲಿ ಒಂದು ಪತ್ತಾಯ ಇತ್ತು. ಮತ್ತು ಅದು ಹಟ್ಟಿ ಆಗಿ ಹೀಗೆಲ್ಲ ಮಾಡಿ ಗೊಂದಲಲ್ಲಿ ಹೋಯಿತು. ಮತ್ತು ಇಲ್ಲಿ ಸಿಮೆಂಟ್ ಹಾಕಿದ ಒಂದು ದಾರಿ ಇತ್ತು, ಅದು ಸ್ನಾನ ಮನೆಗೆ ಹೋಗಲಿಕ್ಕೆ ಅಂತೇಳಿ. ಆ ಸ್ನಾನ ಮನೆ ಭಾರಿ ಒಂದು ಈಗಿನ ಬಡವರ ಮನೆ, ಅದು ಅಷ್ಟು ದೊಡ್ಡ ವಿಶಾಲವಾದ ಸ್ನಾನ ಮನೆ. ಇಲ್ಲಿ ಡೆಲಿವರಿ ಆಗೋದಿಲ್ಲ, ಅಲ್ಲಿ ಡೆಲಿವರಿ ಆಗಿ ಪ್ರಸೂತಿ ಅದೆಲ್ಲ ಸೂತಕಾವಸ್ಥೆ ಮುಗಿದ ನಂತರ ಇಲ್ಲಿಗೆ ಬರುವುದು. ಹಾಗೆ ಸ್ನಾನ ಮಾಡಲಿಕ್ಕೆ ಅಲ್ಲಿ ಎಲ್ಲ ರಾಜರ ಕಾಲದ ಯಾವ ಸಮಷ್ಟಿ ಉಂಟೋ ಅದು ಎಲ್ಲ ವ್ಯವಸ್ಥೆಗಳು ಮೊರಂಗಲ್ ಮನೆಯಲ್ಲಿತ್ತು. ನಾನು ನೋಡುವಾಗ ಇಲ್ಲಿ ಒಂದು ಉಜ್ಜಾಲಿತ್ತು, ಹೀಗೆ ಅದು ಮೊದಲು ಇದು ಹುಲ್ಲಾಕಿದ್ದ ಉಜ್ಜಾಲು, ಮತ್ತು ಹುಲ್ಲು ಮತ್ತು ದುರಸ್ತಿ ಕಾರ್ಯಗಳು ಅದು ಇದೆಲ್ಲ ಮಾಡದ ಇರುವ ಕಾರಣ ಆ ತಾಮ್ರದ ಉಜ್ಜಾಲು ಅದು ಹೋಯಿತು. ಹಾಗೆ ನಾನು ನೋಡ್ತಾ ಇರುವಾಗ ಉಜ್ಜಾಲಿತ್ತು. ಒಂದು ಇದು ಬಲಭಾಗದಲ್ಲಿ ಅಂಥ ಒಂದು ವ್ಯವಸ್ಥೆ ಇತ್ತು. ಹಿಂದೆ ಹೇಳ್ತಿದ್ರು 4 ಸುತ್ತಿನ ಮನೆ ಮಲಯಾಳದಲ್ಲಿ ಹೇಳುವುದು 4 ಚುಟ್ಟಂಬಲ ನಡುವಿಟ್ಟು ಅಂತ ಹೇಳಿದ್ರು. ಹಾಗೆ 4 ಸುತ್ತಿನ ಮನೆ ಮಧ್ಯದಲ್ಲಿ ಅಂಗಳ, ಈ ರೀತಿಯಲ್ಲಿ ಇತ್ತು ಅಂತ ಹೇಳ್ತಾರೆ. ನಾವು ಮತ್ತು ಗುರುವಣ್ಣ, ನನಗೆ ಗುರುವಣ್ಣ ಸುಮಾರು ವರ್ಷಕ್ಕೆ ಜೂನಿಯರ್, ಆದರೂ ಕೂಡ ನಾನು ಹೆಚ್ಚು ಸಮಯ ಇಲ್ಲಿ ಬಂದು ಕಾಫಿ ಕುಡಿಯೋದು, ಊಟ ಮಾಡೋದು, ಎಲ್ಲ ಆಟದ ಒಂದು ವ್ಯವಸ್ಥೆ ಇಲ್ಲಿ. ಮತ್ತೆ ಎಲ್ಲ ಯುವಕರಾದ ನಂತರ ಎಲ್ಲ ವ್ಯವಸ್ಥೆಗಳೇ ಇಲ್ಲಿ. ನಾನು ಬೆಳಿಗ್ಗೆ ಬಂದರೆ ಸಂಜೆ ಹೋಗ್ತಿದ್ದೆ. ಒಂದು ಯುವ ಸಂಘವನ್ನೇ ಸ್ಥಾಪಿಸಿದ್ದಾರೆ, ಯುವ ಸಂಘ ಸಂಘಟನೆ ಮಾಡಿದ್ದಾರೆ, ಯಕ್ಷಗಾನ ಸಂಘವನ್ನು ಸಂಘಟನೆ ಮಾಡಿದ್ದಾರೆ. ಎಲ್ಲ ಮೊರಂಗಲ್ಲವರಿಗೆ ಸೇರ್ಬೇಕದು. ಎಲ್ಲ ವ್ಯವಸ್ಥೆಗಳು ಕೊಡುಗೆಯ ಹಿನ್ನೆಲೆ, ಕೊಡುಗೆಯ ಹಿನ್ನೆಲೆ ಹೌದು, ಲೀಡರ್ಶಿಪ್ ಹೌದು. ಉಗ್ರಪ್ರಯಗಳು ಬಂದು ಒಂದು ಸಮುದಾಯ ಭವನ ಕಟ್ಟಿಕೊಟ್ಟಿದ್ದಾರೆ. ವಿಶೇಷವಾಗಿ ಪಂಚಾಯಿತಿಗೆ ಜಾಗ ಇಲ್ಲ, ಸೊಸೈಟಿಗೂ ಜಾಗ ಇಲ್ಲ. ಆಗ ಒಂದು ಸಮುದಾಯ ಭವನವನ್ನು ಅವರೇ ಕಟ್ಟಿಕೊಟ್ಟದ್ದು ಆಗಿನ ಕಾಲದಲ್ಲಿ 1958ರಲ್ಲಿ ಶಂಕರಾಳವರು ಅಂತಂದು ಉದ್ಘಾಟನೆ ಮಾಡಿದ್ದು. ಆಗ ಮಿನಿಸ್ಟರ್ ಆಗಿದ್ದರು ಅವರು. ಅಂಥ ಒಂದು ವ್ಯವಸ್ಥೆ ಅವರಿಗೆ ರಾಜನಾಗಿ ಬಾಳುವಂಥದ್ದು ಇತ್ತು. ಅದರ ನಂತರ ಜೀರ್ಣೋದ್ಧಾರ ಕಾಲಘಟ್ಟದಲ್ಲಿ ಗುರುವಣ್ಣನವರು ಮತ್ತು ಅವರ ಕುಟುಂಬದವರು ಎಲ್ಲ ಬಂದಿದೆ. ಗುರುವಣ್ಣನವರು ಬಂದ ನಂತರ ಇಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಏನು ಅಜ್ಜ ನಡೆಸಿಕೊಂಡು ಹೋದ್ರು, ಅದನ್ನು ನಡೆಸಿಕೊಂಡು ಹೋಗಿದ್ದಾರೆ. ಆಧುನೀಕರಣತೆಯ ಸ್ಪರ್ಶ ಕೊಟ್ಟಿದ್ದಾರೆ. ಮತ್ತೆ ಕೂಡ ಅವರಿಗೆ ಇಂಟ್ರೆಸ್ಟ್ ಉಂಟು. ನನ್ನ ಕಾಲಾವಧಿಯಲ್ಲಿ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು. ಮತ್ತೆ ಸುಧಾಮಣ್ಣ, ಈಗ ಮತ್ತೆ ಈ ಮನೆಗೆ ಕೂಡ ಆಧುನಿಕತೆಯ ಸ್ಪರ್ಶವನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಆದರೆ ಸ್ವಲ್ಪ ಬೇಸರ ಆದರೂ ಕೂಡ ಅದು ಒಳ್ಳೆಯದಾಗಲಿ ಅನ್ನುವಂಥದ್ದು ನಮ್ಮ ಅಭಿಲಾಷೆ. ಧನ್ಯವಾದಗಳು. ಒಬ್ಬ ಪ್ರಗತಿಪರ ಕೃಷಿಕರು ಹಾಗೆ ಒಬ್ಬ ಸಾಮಾಜಿಕ ಧುರೀಣರು, ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು ಲೋಲಜಾಕ್ಷ ಬೂತಕಲ್ಲು. ಸರ್, ಮೊರಂಗಲ್ಲು ಮತ್ತು ಈ ಬೂತಕಲ್ಲು ಈಗಾಗಲೇ ಹೇಳಿದರು, ಕೊಡೆಕಲ್ಲು ಬೇರೆ ಬೇರೆ ರೀತಿಯ ಮನೆತನಗಳಿಗೆ ಕೂಡ ಸಂಬಂಧ ಇದೆ. ಹಾಗೆ ಜೊತೆಯಲ್ಲಿ ಇಲ್ಲಿ ಆಲೇಟಿ ಗ್ರಾಮದಲ್ಲಿ ಬೂತಕಲ್ಲು ಅನ್ನುವಂಥದ್ದು ಕೂಡ ಒಂದು ಪ್ರತಿಷ್ಠಿತ ಮನೆತನ. ಸೊ ನಿಮ್ಮ ಒಂದು ಈ ಒಡನಾಟ ಹೇಗಿತ್ತು ಅಥವಾ ಇಲ್ಲಿಯ ಒಂದು ಬಾಂಧವ್ಯ ಹೇಗಿತ್ತು ಅನ್ನುವಂಥದ್ದು? ನನಗೆ ಹೇಳಬೇಕಂದ್ರೆ ಮೊರಂಗಲ್ ಒಂದು ಪ್ರತಿಷ್ಠಿತ ಮನೆತನ. ನಾವು ನಮ್ಮ ಬಾಲ್ಯದಲ್ಲಿ ಆಗ ನಾವು ಈ ಆಟೋಟಗಳಲ್ಲಿ ಹೆಚ್ಚು ನಾವು ಭಾಗವಹಿಸ್ತಾ ಇದ್ದೆವು. ಕ್ರಿಕೆಟು, ಕಬಡ್ಡಿ ಅಥವಾ ಇತರ ಎಲ್ಲ ಆಟಗಳಲ್ಲಿ. ನನಗೆ ಇವರು ನಮ್ಮ ಗುರುವಣ್ಣನಿಗಿಂತಲೂ ಮುಖ್ಯವಾಗಿ
ಅವರ ತಾಯಿ ಅವರ ವಿವೇಕರೈ ಅಂತ ಅವರ ಚಿಕ್ಕಪ್ಪ ಆಗ್ತಾರಲ್ಲ, ಹೌದು ಚಿಕ್ಕಪ್ಪ, ಅವರು ನನಗೆ ಆತ್ಮೀಯರು ಹೆಚ್ಚು. ಓಕೆ. ಯಾಕೆಂತ ಹೇಳಿದ್ರೆ ನಾವು ಜೊತೆಯಲ್ಲಿ ಆಟ ಪಾಠ ಎಲ್ಲರಲ್ಲಿ ನಾವು ಒಟ್ಟಿಗಿದ್ದೆವು. ಅಷ್ಟು ಮಾತ್ರ ಅಲ್ಲ, ನಾವು ಈ ಮನೆಯಲ್ಲಿ ಬಂದರೆ ಒಂದು ವಾರ ಇಲ್ಲೇ ಮಲ್ಕೊಳ್ಳೋದು, ಮೇಲೆ ಮಾಳಿಗೆಯಲ್ಲಿ ಮಲ್ಕೊಳ್ತಾ ಇದ್ದೇವೆ. ಅವರು ಹಾಗೆ ನಮ್ಮಲ್ಲಿ ಬಂದರೆ ನಮ್ಮಲ್ಲಿ ಒಂದು 4 ದಿವಸ ಹಾಗೆ. ಗುರುಪ್ರಸಾದ್ ರೈಗಳು ಹಾಗೆ. ನಾವು ಅಷ್ಟು ಆತ್ಮೀಯರು ಅಂತ ಹೇಳಿದ್ರೆ, ಕಡೆಗೆ ನಾನು ಸ್ವಲ್ಪ ರಾಜಕೀಯದ ಬಗ್ಗೆ ಒಲವು ಹೆಚ್ಚಿತ್ತು. ಇವರ ಕೆಲವು ಇದಕ್ಕೆ ಆಗ ಇವರ ತಂದೆಯವರು ಬೇರೆ ಕಡೆ ಜಾಬಲ್ಲಿದ್ದರು. ಈಗ ಆಗ ನಾನು ಅವರಿಗೆ ಹೀಗೆ ಕೆಲವು ಎಲ್ಲ ವಿಷಯಗಳಲ್ಲಿ ಅವರು ನನ್ನನ್ನು ಏನಿದ್ರು ಫೋನ್ ಮಾಡಿ ಕರೆಯೋದು, ಇನ್ನೊಂದು ಸಲ ಬರಬೇಕು, ಹೀಗೆ ಮಾಡಬೇಕು, ನಮಗೆ ಇಂಥ ಒಂದು ಇದಿದೆ. ಕೆಲವು ವಿಷಯಗಳಲ್ಲಿ ಅದು ನಾವೀಗ ಅದನ್ನು ಓಪನ್ ಆಗಿ ಹೇಳುವಂಥ ಅಲ್ಲ, ನಾನು ತುಂಬ ಅವರಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ಅವರು ಕೂಡ ಹಾಗೆ ಎಲ್ಲರೂ ಹೊಂದಾಣಿಕೆ ಅಂದ್ಕೊಂಡು ಅದೊಂದು ಇದು ಉಂಟು. ಅವರು ಎಷ್ಟು ಇದು ಅಂತಂದರೆ ಸಾಮಾನ್ಯದಲ್ಲಿ ಸಾಮಾನ್ಯ ಜನ. ಮತ್ತು ಗುರುಪ್ರಸಾದ್ ಅಜ್ಜಿಯವರಿದ್ದರು, ಅವರು ಪರಮೇಶ್ವರಿ ಅಮ್ಮ ಅಂತ ಹೇಳಿದರೆ ಅವಕ್ಕೆ ಮಹಿಳಾ ಮಂಡಲದ ಅಧ್ಯಕ್ಷ ಎಷ್ಟು ವರ್ಷ ಅವರಾಗಿದ್ದರು. ತುಂಬ ಅವರು ಸ್ಥಾಪಕ ಅಧ್ಯಕ್ಷ ಅಂತೇಳಿ ಹೇಳ್ಬೋದು, ಹೆಚ್ಚು ಸ್ಥಾಪಕ ಅಧ್ಯಕ್ಷ ಆಗಿರಬೇಕು, ಭಾಗಿಯಾಗ್ತಾ ಇದ್ರು ಅವರು ಎಲ್ಲ ಸಮಾಜದ ಚಟುವಟಿಕೆಗಳಲ್ಲಿ. ಹಾಗೆ ನಾವು ಇಲ್ಲಿ ಯುವಕ ಮಂಡಲ ಲೆಕ್ಕದಲ್ಲಿ ಇರುವಾಗ ಇಲ್ಲಿ ಜಯರಾಮ ಶೆಟ್ಟಿ ಇವರಲ್ಲೇ ಊಟಕ್ಕಿದೆ. ತುಂಬ ಜನಕ್ಕೆ ಹೇಳಿದ್ರು ಆಗಲೇ ಬಹಳಷ್ಟು. ಅಂದರೆ ಆಲೇಟಿ ಗ್ರಾಮಕ್ಕೆ ಯಾರೊಬ್ಬ ಎಂಪ್ಲಾಯೀಸ್ ಬಂದರೂ ಕೂಡ ಪ್ರಥಮವಾಗಿ ಬರುವಂಥ ಮನೆ ಮತ್ತು ಆ ಮೊರಂಗಲ್ಲು ಅಲ್ಲಿ, ಮತ್ತು ನೆಡ್ಸಿಲ್ ಅಂತ ಹೇಳುವಂಥ ಇನ್ನೊಂದು ನೆಡ್ಸಿಲ್ ಕೃಷ್ಣ ಭಟ್, ಕೇಶವ ಭಟ್, ಆ ಮನೆ ಕೂಡ ಹಾಗೆ. ಮತ್ತು ನಮ್ಮ ಮನೆ ಕೂಡ ಹಾಗೆ. ಆಗಿನ ಕಾಲದಲ್ಲಿ ಯಾವುದೇ ಆಫೀಸರ್ಗಳು 4-5 ಮನೆಸ್ಥಾನಕ್ಕೆ ಬಂದು ಇಲ್ಲಿ ಅವರಿಗೆ ಊಟ ವ್ಯವಸ್ಥೆ ಇದೆಲ್ಲ ಮಾಡಿಕೊಡ್ತಕ್ಕಂಥ ಅದೊಂದು ಹಿರಿಮೆಯಾಗ ಒಂದು. ಹಾಗಾಗಿ ಈ ಮನೆಸ್ಥಾನ ಮತ್ತು ನಮ್ಮ ಭೂತಕಲ್ಲು ಮನೆಸ್ಥಾನ ಆಗಿನ ಕಾಲದಲ್ಲಿ ನಾವು ಸ್ವಲ್ಪ ಭೂತಕಲ್ಲು ಮನೆಸ್ಥಾನ ಸ್ವಲ್ಪ ಪ್ರಬಲವಾಗಿತ್ತು. ನಮ್ಮ ದೊಡ್ಡ ತಂದೆ ಸುಬ್ರಾಯಗೌಡರು ಅಂತ ಸ್ವಲ್ಪ ಅವರು ಕೂಡ ಇವರ ಒಡನಾಟದಲ್ಲಿ, ಇವರ ಮನೆಯವರ ಒಡನಾಟದಲ್ಲಿ ಬೆಳೆದವರು. ಇವರ ಮನೆಸ್ಥಾನದಲ್ಲಿ ನಮ್ಮ ಇಲ್ಲಿ 3 ಜನ ನನಗೆ ಗೊತ್ತಿದ್ದದ್ದು. ಇವತ್ತೊಂದು ಹೊಸ್ತು ಗೊತ್ತಾಯಿತು. ಈ ಮನೆತನದಿಂದ 1837ರಲ್ಲಿ ಒಬ್ಬ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗಿ ತಿಮ್ಮಣ್ಣ ಬಂಟ, ಯಾಕೆಂತ ಹೇಳಿದರೆ ಅದು ದಾಖಲಾಗಬೇಕು, ಅದು ಮರೆತು ಹೋಗಬಾರದಂಥ ಒಂದು ಘಟನೆ. ಯಾಕೆಂದರೆ ನಮ್ಮಲ್ಲಿ 3, ಒಂದು ಕುಡೇಕಲ್ಲು, ಒಂದು ಕೋಲ್ಚಾರು, ಒಂದು ಕುಂಚಡ್ಕ, ಈ 3 ಮನೆತನಗಳು ಈ ಆಲೇಟಿ ಗ್ರಾಮದಿಂದ ಹೋರಾಟಕ್ಕೆ ಭಾಗಿಯಾದವರು. ಹಾಗೆ ಈ ತಿಮ್ಮಣ್ಣ ಬಂಟ ಅಂತ ಹೇಳುವವರು ನಮಗೆ ಇವತ್ತೇ ಗೊತ್ತಾದ್ದು. ಹಾಗಾಗಿ ಅವರನ್ನು ನಾವು ದಾಖಲಾತಿ ಮಾಡಲಿಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೇವೆ. ಈ ಇತಿಹಾಸದ ಪುಟಗಳು ನಮ್ಮಲ್ಲಿ ನೆನಪು ಇರಬೇಕು ಅನ್ನುವಂಥದ್ದು ಬಹಳಷ್ಟು ವಿಷಯವನ್ನು ತಿಳಿಸಿದಂಥ ನಿಮಗೆ ವಂದನೆಗಳು ಸರ್. ಆಲೇಟಿ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕುಡೇಕಲ್ಲು, ಭೂತಕಲ್ಲು ಹಾಗೆ ಬೇರೆ ಬೇರೆ ಮನೆತನಗಳಿವೆ. ಅದರಲ್ಲಿ ಇನ್ನೊಂದು ಪ್ರತಿಷ್ಠಿತ ಮನೆತನ ಅಂತ ಹೇಳಿದ್ರೆ ಕುಂಚಡ್ಕ ಮನೆತನದಲ್ಲಿ ಕೂಡ 5 ಮನೆ ಇದೆ, ಅಲ್ಲಿ ದೈವಾರಾಧನೆ ಕೂಡ ನಡೀತಾ ಇದೆ. ಸೊ ಆ ಒಂದು ಕುಂಚಡ್ಕ ಮನೆತನದಿಂದ ಹುಟ್ಟಿ ಬಂದವರು ಬಹಳಷ್ಟು ತಮ್ಮ ಒಂದು ಯುವ ನಾಯಕರಾಗಿ ಗುರುತಿಸಿಕೊಂಡವರು. ಇತ್ತೀಚೆಗೆ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿ ಸಾಮಾಜಿಕವಾಗಿ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು ಜಯಪ್ರಕಾಶ್ ಕುಂಚಡ್ಕ. ಸೊ ಕುಂಚಡ್ಕ ಮತ್ತು ಮೊರಂಗಲ್ಲು ಈ ಮನೆತನದ ಬಗ್ಗೆ ಹೇಳೋದಿದ್ರೆ ಏನು ಹೇಳ್ತೀರಾ ಸರ್? ಈಗಾಗಲೇ ಹೇಳಿದಾಗೆ ಮೊರಂಗಲ್ ಮನೆತನಕ್ಕೆ 400 ವರ್ಷಗಳ ಇತಿಹಾಸ ಇದೆ. ಅದೇ ನಮ್ಮ ಕುಂಚಡ್ಕ ಮೊರಂಗಲ್ ಮನೆತನದವರು ಭಾಳ ಆತ್ಮೀಯರಾಗಿದ್ದರು. ಹೌದು. ಅದರಲ್ಲಿ ಮೊರಂಗಲ್ನಲ್ಲಿ ಉಗ್ರಪರೈಗಳು ಬಹುಶಃ ಆಲೇಟಿ ಸೇವಾ ಸಹಕಾರಿ ಸಂಸ್ಥೆಗೆ, ಅದರಲ್ಲಿ ಯುವಕ ಮಂಡಲಕ್ಕೆ, ಬಹುಶಃ ಆಲೇಟಿ ಈಗ ನಡೆಯುವ ಒತ್ತೆಕೋಲದ ಜಾಗವನ್ನು ಸಹ ಅವರು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಬಹುಶಃ ಆ ಟೈಮಲ್ಲಿ ಆ ದಿನಗಳಲ್ಲಿ ಬಹುಶಃ ಉಗ್ರಪರೈಗಳನ್ನು ನಾವು ನೋಡಿರಲಿಲ್ಲ. ಬಹುಶಃ ಅವರು ಊರಲ್ಲಿ ಒಂದು ರಾಜನಾಗಿದ್ದರು, ಹೇಳಿದ್ದು ಕೇಳಿದೆ. ಬಹುಶಃ ಇವತ್ತು ಅವರ ಉಗ್ರಪರೈಗಳಿರುವ ಮನೆ ನೋಡಿದರೆ ನಮಗೆ ನಮ್ಮ ಯಾವ ಸಮುದಾಯದಲ್ಲಿ ಅಂತ ಮನೆ ಇಲ್ಲ. ಬಹುಶಃ ಇಲ್ಲಿ ಆಲೇಟಿ ಗ್ರಾಮದ ಬಂಟ ಸಮುದಾಯದಲ್ಲಿ ಉಗ್ರಪರೈಗಳ ಮನೆ, ಮತ್ತು ಅಜ್ಜವರ ಗ್ರಾಮದಲ್ಲಿ ಇವರದು ರಂಗನಾಥ ರೈಗಳ 2 ಮನೆಗಳನ್ನು ನಾನು ನೋಡಿದೆ ಪ್ರಕಾರ. ಆ ನಿಟ್ಟಿನಲ್ಲಿ ಇವತ್ತು ತದನಂತರ ಗುರುಪ್ರಸಾದ್ ರೈಗಳು ಬಹುಶಃ ಇಲ್ಲಿಯ ಒಂದು ಧೂಮಾವತಿ ದೈವದ ಜೀರ್ಣೋದ್ಧಾರ ಕಾರ್ಯದಲ್ಲಿ ಹಾಗೂ ಶಿವರಾಮರೈಗಳು ಅಲ್ಲಿಯ ಗುಂಡ್ಯದ ಒಂದು ವೈನಾಟಕುಲ ಒಂದು ದೈವಸ್ಥಾನ ಜೊತೆ ಜೀರ್ಣೋದ್ಧಾರ ಮಾಡುವುದರ ಮೂಲಕ ಬಹುಶಃ ಆಲೇಟಿ ಗ್ರಾಮಗಳಿಗೆ ಸಹ ತನ್ನ ವ್ಯಕ್ತಿತ್ವವನ್ನು ತೋರಿಸಿಕೊಟ್ಟಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ 400 ಮನೆಯನ್ನು ಬದಲಾವಣೆ ಮಾಡ್ತೀನಿ. ಅದು ಈಗಿನ ಕಾಲಘಟ್ಟದಲ್ಲಿ ಹಾಗೆ ಬದಲಾವಣೆ ಮಾಡುವ ಎಲ್ಲ ಕಡೆಯಲ್ಲಿ 5 ಮನೆಗಳು ಬದಲಾವಣೆ ಆಗ್ತದೆ. ಈಗ ನಮ್ಮ ಕುಂಚಡ್ಕ 5 ಮನೆ ಸಹ ಹಾಗೆ ಬದಲಾವಣೆ ನಾವು ಮಾಡಿದ್ದೇವೆ. ಈಗಿನ ಕಾಲ ಸ್ಥಿತಿಗೋಸ್ಕರ ಅದನ್ನು ಬದಲಾವಣೆ ಮಾಡ್ತಿದ್ದೆ. ಆ ಎಲ್ಲ ಕಾರ್ಯಗಳು ಗುರುಪ್ರಸಾದ್ ರೈಗಳ ಒಂದು ನೇತೃತ್ವದಲ್ಲಿ ಭಾಳ ಸುಗಮವಾಗಿ ನಡೆಯಲಿ. ಮೊರಂಗಲ್ಲು ಮನೆತನದ ಈಗಾಗಲೇ ಭಾಳಷ್ಟು ಅದರ ಇತಿಹಾಸದ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಆದರೆ ಮೊರಂಗಲ್ಲು ಕುಟುಂಬಸ್ಥರಾಗಿ, ಈ ಕುಟುಂಬದ ಒಬ್ಬ ಸದಸ್ಯರಾಗಿ ಹಿರಿಯ ಸದಸ್ಯರಿದ್ದಾರೆ, ಕಿರಿಯ ಸದಸ್ಯರಿದ್ದಾರೆ. ಭಾಳಷ್ಟು ವರ್ಷಗಳಿಂದ ಇಲ್ಲಿ ಬಂದು ಇಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳಲ್ಲಿ ಕೂಡ ತೊಡಗಿಸಿಕೊಳ್ಳೋರು. ಹೇಗೆ ಅನಿಸ್ತಾ ಉಂಟು ಈ ಒಂದು 400 ವರ್ಷಗಳ ಇತಿಹಾಸದ ಈ ಮನೆಯನ್ನು ಮತ್ತೆ ಈಗ ನೀವು ಆಧುನೀಕರಣಗೊಳಿಸಲಿಕ್ಕೆ ಹೊರಟಿದ್ದೀರಿ? ಸೊ ಈ ಸಂದರ್ಭದಲ್ಲಿ ಏನು ಹೇಳ್ತೀರಾ ಅಂತ ಹೇಳಿ?
ಹಾಗೆ ನಾನು ಚಿಕ್ಕದಿರುವಾಗಲೇ ಇಲ್ಲಿ ಬರ್ತಿದ್ದೆ. ಎಸ್, ನಮಗೆ ಶಾಲೆಯಿಂದ 2 ದಿನ ರಜೆ ಇರುವ ಸಮಯದಲ್ಲಿ ನಾವಿಲ್ಲಿ ಬಂದು ಆಟ ಆಡ್ತಾ ಇದ್ರಿ. ಆಟ ಆಡ್ತಿದ್ವಿ. ಹಾಗೆ ನಮಗೆ ತುಂಬ ಸಂಬಂಧ. ಈಗ ಈ ಮನೆಯನ್ನು ಇದು ಮಾಡೋದಂದರೆ ಅದೊಂದು ಈಗಿನ ಮಾಡರ್ನೈಸೇಷನ್ ಮಾಡೋ ಇದರಲ್ಲಿ ಒಳ್ಳೆಯದು, ಮಾಡಲೇಬೇಕು, ಹಳೆ ಮನೆಯನ್ನು ಮಾಡಬೇಕಾಗುತ್ತೆ ಅಷ್ಟೇ. ಆದರೆ ಹಳೆ 400 ವರ್ಷ ಇತಿಹಾಸ ಇರೋ ಮನೆಯನ್ನು ತೆಗಿತಾರೆ ಅನ್ನೋ ಸಣ್ಣ ಬೇಜಾರು ಇದೆ. ಆದರೆ ಅದನ್ನು ಆಧುನೀಕರಣ ಮಾಡುವುದರಲ್ಲಿ ಖುಷಿ ಇದೆ. ನಾನು ಪರಿವಾರ ಕಾರಣದಲ್ಲಿ ನಮ್ಮ ತಂಗಿಯ ಮದುವೆ ಆಯಿತು 20 ವರ್ಷದ ಮೊದಲು. ಆಗ ಅಲ್ಲಿಗೆ ಬರುವಾಗ ನನಗೆ ನನ್ನ ಪ್ರಫುಲ್ ಆಂಟಿ ಹೇಳಿದರು, ಆಶ್ರಿತ ಅಲ್ಲಿದ್ದರು, ಇವರು ನಿನ್ನ ತಂಗಿ ಕುಟುಂಬದವರು ಅಂತೇಳಿ. ಹಾಗೆ ಮೊದಲು ನಮಗೆ ಮೊರಂಗಲ್ ಅಂತ ಗೊತ್ತಿತ್ತು, ಅದೇ ಕುಟುಂಬದ ಮನೆ ಗೊತ್ತಿಲ್ಲ. ಹಾಗೆ ಮರು ದಿವಸ ಅಲ್ಲಿ ಮದುವೆ ಮುಗ್ದು ಬರುವಾಗ ಇಲ್ಲಿಗೆ ನಾವು ಅಜಯ್ ಮತ್ತು ನಾನು ಆಶ್ರಿತನನ್ನು ಬಿಡಲಿಕ್ಕೆ ಇಲ್ಲಿಗೆ ಬಂದೆವು. ಬಂದಾಗ ಇಲ್ಲಿ ಅವರ ದೊಡ್ಡ ಇದ್ದರು. ಅವರು ಹೇಳಿದರು, ಇದು ಈ ಕುಟುಂಬದ ನೀನು ಇದನ್ನು ನೀವೆಲ್ಲ ಸೇರಿಕೊಂಡು ಇನ್ನೂ ಇದು ಮಾಡಬೇಕು, ಈ ಮಣ್ಣೆ ಮತ್ತು ಇದನ್ನೆಲ್ಲ. ಹಾಗೆ ನಮ್ಮ ಗುರುಮಾಮ ಪ್ರಶ್ನೆ ಇದು ಒಂದು ದಿವಸದ ವೇಳೆ ಪ್ರಶ್ನೆ ಇಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿದರು. ಅಲ್ಲಿಂದ ನಮ್ಮ ಕೆಲಸ ಕಾರ್ಯಗಳು ಸ್ಟಾರ್ಟ್ ಆಗಿ ಗುರುಮಾಮ ಫುಲ್ಲು ಇದರಲ್ಲಿ ನಿಂತು ಈ ಕೆಲಸ ಮಾಡಿ ಈಗ ಇಷ್ಟು ಚಂದದ ದೇವಸ್ಥಾನ ಆಯಿತು. ಈಗ ಆ ದೇವಸ್ಥಾನ ಆಗಿ ಇದು ಪ್ರಶ್ನೆಯಲ್ಲೆಲ್ಲ ಮಾಡುವಾಗ ನಮ್ಮ ಈ 400 ವರ್ಷ ಇತಿಹಾಸ ಇರುವ ಮನೆ, ಅದರಲ್ಲಿ ಇದರ ಮೇಲೆ ಒಂದು ಪೆಟ್ಟಿಗೆಯಲ್ಲಿ ಆಗದ ತುಂಬ ವರ್ಷ ಅದನ್ನು ತೆಗೆಯುವಾಗ ನಾವು ಭೂತದ ಹಣ್ಣಿಗೆ ಅಂತ ಕಟ್ಟುವ ಇದು ಇರ್ತದೆ. ಅದು ಉದಯ ಕಾಲ ಪೇಪರ್ ಏನೋ ಆ ವಿಷಯ ಪೇಪರಲ್ಲಿ ಕಟ್ಟಿತ್ತು. ಅದು ಈಗಲೂ ಹೊಸತರಾಗೆ ಇತ್ತು. ಆಗ ತೆಗೆಯುವಾಗ 20 ಅಂದರೆ ಒಂದು ಈಗ 15 ವರ್ಷ ಆಗಿರ್ಬೋದು ನಮ್ಮ ಇದು ಕಟ್ಟಿ ಆದ ಮೇಲೆ. ಆಗ ತೆಗೆಯುವಾಗ ಅಣ್ಣಿ ಅಂತ ಹೇಳ್ತಾರೆ, ಅದಕ್ಕೆ ಬೇಕಾದ ಆಭರಣಗಳು ಎಲ್ಲ ಇತ್ತು. ಯಾರಿಗೆ ನಮ್ಮ ಅಜ್ಜಿಗೂ ಸಹ ಹೇಳ್ತಿದ್ರು, ಭೂತದ್ದು ಗೊತ್ತಿಲ್ಲ ಅಂತ ಯಾರಿಗೂ. ಮೊದಲು 80-100 ವರ್ಷ ಮೊದಲು ಇರ್ಬೋದು. ಆಮೇಲೆ ಇಲ್ಲಿಗೆ ಬಂದ ಮೇಲೆ ನಮಗೂ ಎಲ್ಲರಿಗೂ ಇದು ಕೆಲಸ ಮಾಡಿ ಆದ ಮೇಲೆ ನಮಗೂ ಎಲ್ಲರಿಗೂ ನೆಮ್ಮದಿ ಒಂದು ಸಿಕ್ಕಿದೆ. ಓಕೆ ಥ್ಯಾಂಕ್ ಯು. ಅಂದರೆ ಈ ಒಂದು ಮೊರಂಗಲ್ಲು ಮನೆಯ 400 ವರ್ಷ ಇತಿಹಾಸ ಮಾತ್ರ ಅಲ್ಲ, ಇದೊಂದು ಮನೆ ಆಗಿರಲಿಲ್ಲ, ಇದೊಂದು ದೈವಸ್ಥಾನದ ಅಥವಾ ಒಂದು ದೇವಾಲಯದ ರೀತಿಯಲ್ಲಿ ಇತ್ತು ಅನ್ನುವಂಥದ್ದು ನಮ್ಮ ಒಂದು ಕಲ್ಪನೆ ಕೂಡ. ಓಕೆ, ಧನ್ಯವಾದಗಳು. ಮೊರಂಗಲ್ಲು ಮನೆತನದ ಅಂದರೆ ಈ ಮನೆಯಲ್ಲೇ ಹುಟ್ಟಿ ಬೆಳೆದಂಥ ಒಬ್ಬ ಬಾಲೆ ಅಂತ ಹೇಳ್ಬೋದು. ಇವತ್ತು ಮದುವೆಯಾಗಿ ಮಗುವಾಗಿದೆ. ಇವತ್ತು ದೂರದ ಬೆಂಗಳೂರಲ್ಲಿದ್ದರೂ ಕೂಡ ಈ ಒಂದು ಮೊರಂಗಲ್ಲು ಮಣ್ಣಿನ ಬಗ್ಗೆ ಅಥವಾ ಮೊರಂಗಲ್ಲು ಮನೆಯ ಬಗ್ಗೆ ಭಾಳಷ್ಟು ಪ್ರೀತಿಯನ್ನು ಮತ್ತು ಕಾಳಜಿಯನ್ನು ಇಟ್ಟುಕೊಂಡವಳು ಶ್ರೀಮತಿ ಆಶಿತಾ ರೈ ಅವರು. ಏನು ಹೇಳ್ತಾರೆ ಈ ಸಂದರ್ಭದಲ್ಲಿ? ಭಾಳಷ್ಟು ವರ್ಷಗಳ ಕಾಲ ಈ ಮನೆಯಲ್ಲೇ ಓಡಾಟ ಇಟ್ಟುಕೊಂಡು ಓಡಾಡಿದವರು, ವಿದ್ಯಾಭ್ಯಾಸವನ್ನು ಮಾಡಿದವರು, ನಂತರದ ದಿನಗಳಿಗೆ ಬೆಂಗಳೂರು ಹೋಗಿರ್ಬೋದು. ಆ ಸಂದರ್ಭದಲ್ಲಿ ಹೇಗಿತ್ತು ಅನ್ನೋಂಥದ್ದು? ನಾನು ಮೊರಂಗಲ್ಲು ಮನೆಯಲ್ಲಿ ಹುಟ್ಟಿದ್ದು ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ ಫಸ್ಟ್ ಆಫ್ ಆಲ್. ಮತ್ತು ನಾವಿವತ್ತು ಕುಟುಂಬದವರೆಲ್ಲ ಇಲ್ಲಿ ಖುಷಿಯಾಗಿ ಸೇರಿ ದೇವದ ಕಾರ್ಯ ಆಗಲಿ ಮನೆಯ ಕಾರ್ಯ ಆಗಲಿ ಮಾಡಲಿಕ್ಕೆ ನನ್ನ ಅಜ್ಜ ಮತ್ತು ದೊಡ್ಡ ಅದಕ್ಕೆ ಅವರ ಕೊಡುಗೆ ತುಂಬ ಇದೆ. ಸೊ ಅವರ ಹೆಸರು ಹೇಳಲೇಬೇಕು ನಾನು. ಕೋಡಿಬೈಲ್ ಪದ್ಮನಾಭ ರೈ ಮತ್ತು ಮೊರಂಗಲ್ಲು ಸುಮತಿ ರೈ ಅವರು ಇವತ್ತು ಈ ಮೊರಂಗಲ್ಲು ಮಣ್ಣನ್ನು ನಮಗೆ ಉಳಿಸಿಕೊಟ್ಟವರು. ಸೊ ಅವರಿಲ್ಲ ಅಂದರೆ ನಾವಿಲ್ಲಿ ಬಂದು ಏನು ಹಬ್ಬ ಆಗಲಿ ಏನು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಸೊ ಅವರು ನನ್ನನ್ನು ಸಾಕಿ ಸಲಹಿದವರು. ಸೊ ಅವರು ಈ ಮನೆತನದ ವ್ಯಾಲ್ಯೂ ಸಿಸ್ಟಮ್ ಅದೆಲ್ಲ ಹೇಳಿಕೊಟ್ಟವರು ನನಗೆ. ಮನೆತನದ ಹಿಂದೆ ಏನು ಎಲ್ಲ ಇದೆ ಅಂದರೆ, ನಾವು ರಾಜ ಮನೆತನದವರು, ನಮ್ಮ ಹತ್ರ ರಾಜ ಮುದ್ರೆ ಉಂಟು. ನಾವು ತಿರುಪತಿಗೆ ಹೋಗುವಾಗ ಅದರ ಅನುಭವ ಸಹ ಆಗಿದೆ ನಮಗೆ. ಆ ರಾಜಮುದ್ರೆ ತಗೊಂಡು ನಾವು ಅಲ್ಲಿ ಹೋಗುವಾಗ ಹುಂಡಿಗೆ ಕಾಣಿಕೆ ಹಾಕ್ಲಿಕ್ಕೆ ಹೋಗುವಾಗ ಅಂಥ ಒಂದು ಅದ್ದೂರಿಯ ನಾವು ಎಂಟ್ರಿಯಲ್ಲಿ ನಾವು ಹೋಗಿದ್ದೇವೆ. ಸೊ ಅದೆಲ್ಲ ಒಂದು ನಮ್ಮ ಪುಣ್ಯ. ನನ್ನ ಅಜ್ಜ ತುಂಬ ಸತ್ಯಾದಿಗ, ಹಾಗೆ ದೊಡ್ಡ ದೊಡ್ಡ ದಾನ ಧರ್ಮಿಷ್ಠೆ. ಸೊ ಅವರು ಮಾಡಿದ ಪುಣ್ಯ ಇವತ್ತು ನಮಗೆ ಇಷ್ಟೆಲ್ಲ ಒಳ್ಳೆ ಕಾರ್ಯ ಮಾಡುವ ಹಾಗೆ ಆಗಿದೆ. ಹಾಗೆ ನನ್ನ ಸೋದರ ಮಾವ ಗುರುಮಾಮ ಅವರು ನಮಗೆಲ್ಲರಿಗೂ ದೈವ, ನಾವು ಯಾವಾಗಲೂ ಹೋಗಿ ದೈವ ಹತ್ರ ಕೈ ಮುಗಿತಾ ಇದ್ವಿ, ದೈವ ಹತ್ರ ಮಾತಾಡ್ತಾ ಇದ್ವಿ. ಆದರೆ ದೈವವನ್ನು ನೋಡಲಿಕ್ಕೆ ಅಂತ ಮಾಡಿಕೊಟ್ಟವರು ನನ್ನ ಮಾವ. ಸೊ ಅದೆಲ್ಲ ನನಗೆ ತುಂಬ ಹೆಮ್ಮೆ. ಸೊ ಒಬ್ಬ ದೈವ ಸ್ವರೂಪಿಯಾಗಿ ಈ ಒಂದು ದೈವಸ್ಥಾನದ ನಿರ್ಮಾಣವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಓಕೆ, ಹಿಂದೆ ಅಂದರೆ ನಿಮ್ಮ ಬಾಲ್ಯದ ದಿನಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ಮನೆಯಲ್ಲಿ ಹೇಗೆ ನೀವು ಕಾಲ ಕಳೀತಾ ಇದ್ರಿ ಅನ್ನೋದು? ತುಂಬ ಚೆನ್ನಾಗಿತ್ತು. ನನ್ನನ್ನು ಒಂದು ರಾಣಿ ಥರನೇ ನೋಡ್ಕೊಂಡಿದ್ದಾರೆ ನನ್ನ ಅಜ್ಜ ದೊಡ್ಡ. ಅದಕ್ಕೆ ನಾನು ಅವರ ಬಗ್ಗೆ ಹೇಳಲೇಬೇಕು ಅಂತ ಹೇಳಿದ್ದು. ಅದು ಬಯಲಿನವರದ್ದು ಪ್ರೀತಿ ಆಗಲಿ, ಯಾರ ಮನೆಗೆ ಹೋದ್ರು, ಎಲ್ಲೂ ಹೋದ್ರು, ನಾನು ನಡ್ಕೊಂಡು ರೋಡಲ್ಲಿ ಹೋದ್ರು ಈ ಕರೀತಾರೆ ಮುನ್ಯಕ್ಕ ಅಂತ. ಆ ಪ್ರೀತಿ ಇವಾಗ ಸಹ ನನ್ನ ನೋಡುವಾಗ ಅವರಿಗುಂಟು. ಇವಾಗ ಇಲ್ಲಿ ನನಗೆ ಬರುವಾಗ ನನ್ನ ಅಜ್ಜ ದೊಡ್ಡ ಇಲ್ಲ, ಆದರೆ ಆ ಪ್ರೀತಿಯನ್ನು ನನ್ನ ಬಯಲಿನವರು ಎಲ್ಲರೂ ನನ್ನನ್ನು ನೋಡಿ ಮುನ್ಯಕ್ಕ ಅಂತ ಕರೆಯುವಾಗ ನನಗೆ ಅದು ತುಂಬ ಖುಷಿ ಆಗ್ತದೆ. ಅದೊಂದು ನನಗೆ ಪ್ರೀತಿ. ಈ ಮಣ್ಣಿಗೆ ನಾನು ಬರುವುದು ಮೇನ್ ರೀಸನ್ ನನ್ನ ಅಜ್ಜನ ಮತ್ತು ದೊಡ್ಡ ಅವರು ಕೊಟ್ಟ ಪ್ರೀತಿ. ಸೊ ಮೊರಂಗಲ್ಲಲ್ಲಿ ನಾನು
ಬೆಳೆದ ಸ್ಕೂಲಿಗೆ ಹೋಗಿ ಬೆಳೆದ ದಿನಗಳು ನಂದು ತುಂಬ ಚೆನ್ನಾಗಿತ್ತು. ತುಂಬ ಕಲ್ತಿದ್ದೇನೆ. ನನಗೆ ಧೈರ್ಯ ಹೇಳಿಕೊಟ್ಟವರು ಎಲ್ಲ ಮಾಡಿದ್ದಾರೆ, ಮತ್ತು ನನ್ನ ದೈವ ಯಾವಾಗಲೂ ನನ್ನ ಜೊತೆ ಇತ್ತು. ಸೊ ಅದು ಹೇಳಲಿಕ್ಕೆ ಇಷ್ಟ. ಓಕೆ, ಖುಷಿ. ಭಾಳಷ್ಟು ಮನೆಯಲ್ಲೇ ಅನುಭವಿಸಿದ್ದೀರಿ, ಭಾಳಷ್ಟು ವರ್ಷಗಳ ಕಾಲ ಕಳೆದಿದ್ದೀರಿ. ಈಗ ಅದೇ ಮನೆ 400 ವರ್ಷಗಳ ಇತಿಹಾಸ ಇದೆ, ಹಿರಿಯರು ಹುಟ್ಟು ಹಾಕಿದ ಮನೆ, ಭಾಳಷ್ಟು ಕಷ್ಟಪಟ್ಟು ಕಟ್ಟಿದಂಥ ಮನೆ. ಆ ಮನೆಯನ್ನು ಮತ್ತೆ ಸ್ವಲ್ಪ ಆಧುನೀಕರಣ ಮಾಡಬೇಕು ಅಂತ ಹೇಳುವಾಗ ಈ ಹಳೆಯ ನೆನಪುಗಳು ಮತ್ತೆ ಅದನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತಿಲ್ಲ ಅಂತ ಹೇಳುವಂಥ ಒಂದು ಬೇಸರ. ಶುರುವಿಗೆ ನನಗೆ ಯಾವಾಗಲೂ ನನ್ನ ಮಾವನ ಹತ್ರ ಹೇಳ್ತಾ ಇದ್ದೆ, ಮಾಡುವ ಹೊಸ ಮನೆ ಮಾಡುವ ಅಂತ. ಈಗ ನನಗೆ ಮನೆ ಇದು ಹತ್ತಿರ ಬರ್ತಾ ಇರುವಾಗ ಡೇಟ್ ಅದನ್ನು ಇದು ಮಾಡುವಾಗ ನಂಗೆ ಭಾರಿ ಬೇಜಾರಾಗ್ತಾ ಉಂಟು. ನನ್ನ ಅಜ್ಜನ ಹೇಗೆ ಕಳ್ಕೊಂಡೆ ನಾನು, ಅದೇ ಥರ ನನಗೆ ಫೀಲ್, ಮನೆಯನ್ನು ತೆಗೆದು ಹಾಕಬೇಕಲ್ಲ, ನಾನು ಹುಟ್ಟಿ ಬೆಳೆದ ಮನೆಯನ್ನು ಇದು ಮಾಡಬೇಕಲ್ಲ ಅಂತ ಹೇಳಿ ನನಗೆ ಭಾರಿ ಬೇಜಾರಾಗ್ತಾ ಉಂಟು. ಆದರೂ ಅನಿವಾರ್ಯ, ಮಾಡಿದರೆ ಚೆನ್ನಾಗಿರುತ್ತೆ, ನಮ್ಮ ಮುಂದಿನ ಜನ್ರೇಷನ್ಗೂ ಹೇಳಲಿಕ್ಕೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಮಾಡುವ. ಯಾಕಂದರೆ ಇವಾಗ ಎಲ್ಲ ಕಡೆ ಜೀರ್ಣೋದ್ಧಾರ ಆಗ್ತಾ ಉಂಟು, ಎಲ್ಲ ಕಡೆ ಚೆನ್ನಾಗಿ ಆಗ್ತಾ ಉಂಟು. ನಮ್ಮ ಮನೆ ಸಹ ಚೆನ್ನಾಗಾಗಲಿ, ಚಂದ ಉಂಟು ನಮ್ಮ ಮನೆ, ಆದರೂ ಇನ್ನೂ ಚಂದ ಮಾಡುವ ಆ ಶಕ್ತಿ ದೇವರು ನಮಗೆ ಕೊಡಬೇಕು ಅಂತ ನಾವು. ಎಸ್, ಓಕೆ, ಥ್ಯಾಂಕ್ ಯು. ಭಾಳಷ್ಟು ಹಾಗೆ ನನ್ನ ಜೊತೆ ನನಗೆ ಯಾವಾಗಲೂ ನಾನು ಈ ಮನೆಯಲ್ಲಿ ತುಂಬ ಕಾಲ ಕಳೆದದ್ದು ನನ್ನ ಕಸಿನ್ಸ್. ಸೊ ಅದಕ್ಕೆ ನೀಮಾ ಮತ್ತು ಆಶಿಕ್, ಸೊ ಅವ್ರ ಜೊತೆ ನನ್ನ ಒಡನಾಟ ತುಂಬ ಜಾಸ್ತಿ ಈ ಮನೆಯಲ್ಲಿ. ಸೊ ಇವರೆಲ್ಲ ನಮ್ಮ ಕುಟುಂಬದ ಎಲ್ಲ ಕುಟುಂಬಸ್ಥರು ಸೇರಿಕೊಂಡಿದ್ದಾರೆ. ಎಲ್ಲರ ಅಭಿಪ್ರಾಯ ಒಂದೇ, ಮನೆಯ ಮೇಲೆ ಭಾಳಷ್ಟು ಪ್ರೀತಿ ಇದೆ, ಆದರೆ ಅನಿವಾರ್ಯವಾಗಿ ಮನೆಯನ್ನು ಬದಲಾಯಿಸುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಎಲ್ಲರ ಒಂದು ಮನಸ್ಸಿನ ಭಾವನೆಗಳು ಅನ್ನುವಂಥದ್ದು ನಮಗೆ ಕೂಡ ಗೊತ್ತಾಗುವಂಥ ವಿಚಾರ. ಮದ್ಮೆ ಸುಮಾರು 40 ವರ್ಷ ಉಂಡು. ಅಪ್ಪಗ ಇನ್ನು ಕಂಡೆಲ್ಲ ಮೊರಂಗಲ್ದಾರಿ ಅಪ್ಪ ಇನ್ನು ಚಿಕ್ಕಪ್ಪ ಅಂಡ ಇನ್ನು ಪಪ್ಪಣೆ ಮೇಗಿ ಪದ್ಮನಾಭರ ಇನ್ನಂಡದು ಆರಿಪ್ಪಣೆ ಪಣ್ಣೊಂದಿತ್ತೀರ ಪುಳ್ಳಂದೇನವ್ರ ಮಣ್ಪಣ್ಣಾಕ ಐಕ ಒದಗಾಯಿನೆ ಮಾತ್ರ ಎನ್ನ ಅಣ್ಣ ಗುರು ಅಣ್ಣಾಗ ಒದಗಾಯಿನೆ ಯಾನ ಆರ್ನ ಎನ್ನ ಚಿಕ್ಕಪ್ಪನ ಮಗಳಿಪ್ಪನಾಗಲಿ ಎಂಕ್ಲ ಭಾರಿ ಒಡನಾಟ ಭಾರಿ ಎಡ್ಡೆ ಇತ್ತಂಡು ಬುಕ್ಕ ಅಂದೊಂಜಿ ಇಲ್ಲ ಮಗಪುಣ್ಯದ ಅಣ್ಣಾಗ ಮಾತ್ರ ಭಾರಿ ಒಂಜಿ ಬೇಜಾರ ಸಂಗತಿಲ್ಲ ಆಂಡ ಹೊಸತ್ತೈತೆ ಗುರು ಅಣ್ಣನ ನೇತೃತ್ವಗಳು ಸುಮಾರು ಎಡ್ಡೆಡ್ಡೆ ಕಾರ್ಯಗಳು ಪೂರ ಆಂಡು. ಆತ್ಮೀಯ ವೀಕ್ಷಕರೇ, ಇಷ್ಟು ಹೊತ್ತು ಸುಳ್ಯ ತಾಲೂಕಿನ ಭಾಳಷ್ಟು ದೊಡ್ಡ ಗ್ರಾಮವಾಗಿರ್ತಕ್ಕಂಥ ಆಲೇಟಿ ಗ್ರಾಮದಲ್ಲಿರುವಂಥ ಮೊರಂಗಲ್ ಅನ್ನುವಂಥ ಒಂದು ಪ್ರತಿಷ್ಠಿತ ಮನೆತನದ ಒಂದು 400 ವರ್ಷಗಳ ಇತಿಹಾಸವಿರುವಂಥ ಆ ಒಂದು ಐನ್ ಮನೆಯನ್ನು ಅಥವಾ ಗುತ್ತಿನ ಮನೆಯನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ಈ ಒಂದು 400 ವರ್ಷಗಳ ಇತಿಹಾಸವಿರುವಂಥ ಆ ಮನೆತನದ ಬಗ್ಗೆ, ಅಲ್ಲಿಯ ವಿಶೇಷತೆಯ ಬಗ್ಗೆ, ಅಲ್ಲಿ ಏನು ದೈವಾರಾಧನೆಗಳು ನಡೀತಾ ಇತ್ತು, ಹಿರಿಯರು ಹೇಗೆ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ, ಇವೆಲ್ಲವನ್ನು ಕೂಡ ಈ ಮನೆಗೆ ಸಂಬಂಧಪಟ್ಟಂಥ ಅದರ ಗುರಿಕಾರರು ಅಂತ ಹೇಳ್ತಾರೆ, ಅಂದರೆ ಯಜಮಾನರು ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಕುಟುಂಬಸ್ಥರು ನಮಗೆ ಭಾಳಷ್ಟು ವಿವರವಾಗಿ ಅದನ್ನು ತಿಳಿಸಿದ್ದಾರೆ. ಜೊತೆಯಲ್ಲಿ ಇಲ್ಲಿಯ ಅಂದರೆ ಈ ಭಾಗದ ಬೈಲಿನವರು ಇರ್ಬೋದು ಅಥವಾ ಆಲೇಟಿ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಮನೆತನಗಳ ಗೌಡ ಸಮುದಾಯದ ಮನೆತನದವರು ಕೂಡ ಈ ಒಂದು ಮೊರಂಗಲ್ಲು ಪ್ರತಿಷ್ಠಿತ ಮನೆತನದ ಬಂಟ ಸಮುದಾಯದ ಮನೆತನಕ್ಕೆ ಯಾವ ರೀತಿಯಾಗಿ ಅವಿನಾಭಾವ ಸಂಬಂಧವನ್ನು ಹೊಂದಿದ್ರು, ಇದೆಲ್ಲವನ್ನು ಕೂಡ ಅವರ ಒಂದು ಮಾತಿನಲ್ಲಿ ನಾವು ತಿಳ್ಕೊಂಡಿದ್ದೇವೆ. 400 ವರ್ಷ ಇತಿಹಾಸವಿರುವಂಥ ಈ ಮನೆಯನ್ನು ಇದೀಗ ಏನು ದೈವಜ್ಞರ ಒಂದು ಸಲಹೆ ಇದೆ, ದೈವಜ್ಞರ ಮಾರ್ಗದರ್ಶನ ಇದೆ, ಆ ಮಾರ್ಗದರ್ಶನದ ಮೇರೆಗೆ ಒಪ್ಪದ ಮನಸ್ಸಿನಿಂದ ಆದರೂ ಅದನ್ನು ತೆಗಿಬೇಕನ್ನುವಂಥ ಒಂದು ಕಾರ್ಯಕ್ಕೆ ಮುಂದಡಿ ಇಟ್ಟಿದ್ದಾರೆ. ಏನೇ ಇರಲಿ, ಅಂಥ ಇತಿಹಾಸವಿರುವ ಮನೆಯನ್ನು ತಮಗೆ ತೋರಿಸುವಂಥ ಅಥವಾ ಮುಂದಿನ ಪೀಳಿಗೆಗೆ ಕೂಡ ಅದನ್ನು ತೋರಿಸಬೇಕನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಆಧುನಿಕ ಸ್ಪರ್ಶತೆಯನ್ನು ಕೊಟ್ಟು ಈ ಮನೆ ಇನ್ನಷ್ಟು ಉಜ್ವಲವಾಗಿ ಅದು ಮೂಡಿ ಬರಲಿ, ಒಳ್ಳೆಯ ರೀತಿಯ ಒಂದು ಮನೆ ಇಲ್ಲಿ ನಿರ್ಮಾಣ ಆಗಲಿ ಅನ್ನುವಂಥದ್ದು ಕೂಡ ನಮ್ಮ ಒಂದು ಅಪೇಕ್ಷೆ. ಕ್ಯಾಮ್ರಾ ಪರ್ಸನ್ ಯತೀಶ್ ಕದ್ರ ಜೊತೆ ಶಿವಪ್ರಸಾದ್ ಆಲಿಟಿ, ಸುದ್ದಿ ಚಾನಲ್ ಸುಳ್ಯ.
ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ. ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್. ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು. ಈ ಕೋರ್ಸಿನ ಪ್ರಯೋಜನಗಳು: 3 ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ. ಕೇವಲ 4 ರಿಂದ 6 ತಿಂಗಳ ಕೋರ್ಸ್ ಅವಧಿಗಳು. ವಿದ್ಯಾರ್ಹತೆ: SSLC ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 0824224114. ಮೊಬೈಲ್ 7848820414. ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ, 2ನೇ ಮಹಡಿ, ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್, ಪಂಪ್ವೆಲ್, ಮ್ಯಾಂಗಳೂರು. 2005ರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019. ಕಾವೇರಿ ಗಾರ್ಮೆಂಟ್ಸ್. ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ, ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್. ಮದುವೆ, ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ. ಭೇಟಿ ಕೊಡಿ. ಶ್ರೀರಾಂಪೇಟೆ, ಗೋಪಿಕಾ ಬಿಲ್ಡಿಂಗ್, ಮುಖ್ಯ ರಸ್ತೆ, ಸುಳ್ಯ. ಫೋನ್ ನಂಬರ್ 7760190562. ಭಾನುವಾರವೂ ತೆರೆದಿರುತ್ತದೆ. ಸುಳ್ಯದ ಶಿವಕೃಪಾ ಕಲಾಮಂದಿರದಲ್ಲಿ ಆರಂಭಗೊಂಡಿದೆ ಮಾಧವರತ್ನ ಬಿಗ್ ಬಜಾರ್ ರವರ ಬೇಸಿಗೆಯ ರಿಯಾಯಿತಿ ಬಂಪರ್ ಮಾರಾಟ. ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಿ ಕೇವಲ ₹160 ಮಾತ್ರ. ಮಕ್ಕಳ, ಮಹಿಳೆಯರ, ಪುರುಷರ ಬಟ್ಟೆ ಬರೆಗಳನ್ನು ಖರೀದಿಸಿ ಕೇವಲ ₹220 ಮಾತ್ರ. ಪ್ರತಿ ದಿನವೂ ಹೊಸ ಹೊಸ ಸ್ಟಾಕ್ಗಳು, ಕಣ್ಣಿಗೆ ಕಂಗೊಳಿಸುವ ಬ್ರ್ಯಾಂಡೆಡ್ ಬಟ್ಟೆ ಬರೆಗಳು. ಒಂದೇ ಸೂರಿನಡಿಯಲ್ಲಿ ಸುಮಾರು 1000ಕ್ಕಿಂತಲೂ ಹೆಚ್ಚು ವಿವಿಧ ಬಗೆಯ ಐಟಂಗಳು ಲಭ್ಯವಿರುವ ಮಳಿಗೆ ಮಾಧವರತ್ನ ಬಿಗ್ ಬಜಾರ್. ಹಿಂದೆ ಭೇಟಿ ನೀಡಿ ನಿಮ್ಮ ಮನಸ್ಸಿಗೊಪ್ಪುವ ವಸ್ತುಗಳನ್ನು ಖರೀದಿ ಮಾಡಿ ಕೈಗೆಟಕುವ ದರದಲ್ಲಿ ಮನೆಗೊಯ್ಯಿರಿ. ಮಾಧವರತ್ನ ಬಿಗ್ ಬಜಾರ್, ಶಿವಕೃಪಾ ಕಲಾಮಂದಿರ, ಖಾಸಗಿ ಬಸ್ ನಿಲ್ದಾಣ, ಮುಖ್ಯ ರಸ್ತೆ, ಸುಳ್ಯ.